ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಸೀರೀಸ್ ಜಾವಾ 8 ಫೀಚರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜಾವಾ 8 ಫೀಚರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸ್ಟ್ಯಾಟಿಕ್ ಮೆಥಡ್ಸ್ ಆಗಿರ್ಬೋದು, ಹಾಗೆಯೇ ಡಿಫಾಲ್ಟ್ ಮೆಥಡ್ಸ್ ಆಗಿರ್ಬೋದು, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಅಂದ್ರೇನು, ಹಾಗೆಯೇ ಆಪ್ಷನಲ್ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋಸ್ದೆಲ್ಲ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಆ ವೀಡಿಯೋಸ್ನ ವಾಚ್ ಮಾಡಿರಿ. ಬಿಕಾಸ್ ಆ ವೀಡಿಯೋಸ್ನ ನೋಡಿದರೆ ನಿಮಗೆ ಈ ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳೆಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಒಂದಕ್ಕೊಂದು ಕೋರಿಲೇಟ್ ಇದೆ. ಹಾಗೆಯೇ ನೀವು ನಮ್ಮ ವಾಟ್ಸಾಪ್ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವಾಟ್ಸಾಪ್ ಗ್ರೂಪಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಏನಕ್ಕೆ ಅಂತಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಾನು ನಿಮಗೆ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ಈಸಿಯಾಗಿ ನೀವು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ಏನಾದರೂ ಏನಾದರೂ ಟಾಪಿಕ್ಸ್ ಇತ್ತು ಅಂತಂದರೆ, ದಲ್ಲಿ ಏನಾದರೂ ಹೊಸ ವಿಷಯಗಳಿತ್ತು ಅಂತಂದರೆ ಅದನ್ನೆಲ್ಲ ನಾನು ನಿಮಗೆ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಅಫೇರ್ ಇರ್ತೀರ, ಅದಕ್ಕೋಸ್ಕರ ಆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲಿಗೆ ಕೂಡ ಸಬ್ಸ್ಕ್ರೈಬ್ ಆಗಿರಿ. ವೀಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿರಿ. ಹಾಗೆಯೇ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಇನ್ನೊಂದೇನಪ್ಪ ಅಂತಂದರೆ ಮೇಕ್ ಶ್ಯೂರ್ ದಟ್ ಕ್ವಿಜ್ನ ಅಟೆಂಪ್ಟ್ ಮಾಡಿರಿ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ದಂಗೆ ಕ್ವಿಜ್ನ ಆ್ಯಡ್ ಮಾಡಿರ್ತೀನಿ. ಸೊ ಕ್ವಿಜ್ನ ಅಟೆಂಪ್ಟ್ ಮಾಡಿರಿ, ಅದು ವೆರಿ ಇಂಪಾರ್ಟೆಂಟು. ನೀವು ಕ್ವಿಜ್ ಅಟೆಂಡ್ ಮಾಡಿದ್ರಿ ಅಂತಂದರೆ ಸಾಕು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಬೂಸ್ಟ್ ಆಗುತ್ತೆ. ಇಂಟರ್ವ್ಯೂಸ್ಗೆ ಹೋದಾಗ ನಿಮಗೆ ಅವೇರ್ ಇರ್ತೀರ. ಓಕೆ, ಏನು ಕ್ವಶನ್ ಕೇಳ್ತಾರಲ್ಲ ಅದು ನಿಮಗೆ ಗೊತ್ತಿರುತ್ತೆ. ರಿಪೀಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ, ನಿಮಗೆ ಅವೇರ್ ಇರ್ತೀರ, ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಕ್ವಿಜ್ನ ಅಟೆಂಪ್ಟ್ ಮಾಡಿರಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ನ್ಯೂ ಫೀಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಜಾವಾ 8 ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಆಲ್ರೆಡಿ ನಾವು ಫಂಕ್ಷನಲ್ ಇಂಟರ್ಫೇಸ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಡಿಸ್ಕಸ್ ಮಾಡಬೇಕಾದ್ರೆ ಫಂಕ್ಷನಲ್ ಇಂಟರ್ಫೇಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೋರ್ ಮಾಡೋಣ ಫಂಕ್ಷನಲ್ ಇಂಟರ್ಫೇಸಸ್ ಬಗ್ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಿರೋಂಥ ಟಾಪಿಕ್ಸು ಜಾವಾದಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥ ಇನ್ಬಿಲ್ಟ್ ಜಾವಾ 8 ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಬಿಲ್ಟ್ ಇನ್ ಫಂಕ್ಷನಲ್ ಇಂಟರ್ಫೇಸಸ್ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಪ್ರಿಡಿಕೇಟ್ ಇದೆ, ಫಂಕ್ಷನ್ ಇದೆ, ಯೂನರಿ ಆಪರೇಟರ್ ಇದೆ, ಅದೆಲ್ಲದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ನೋಡೋಣ. ಯಾಕಂದರೆ ಈ ಒಂದು ಲೆಕ್ಚರು ಜಾಸ್ತಿ ಥೆರಾಟಿಕಲ್ಗಿನ ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಮಾಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಫಂಕ್ಷನಲ್ ಇಂಟರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಅದರಲ್ಲಿ ಇನ್ನೂ ಏನೂ ಉಳಿದಿಲ್ಲ. ನಾವೇನು ಪ್ರಾಕ್ಟಿಕಲ್ಲಾಗಿ ರಿಯಲ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾವ ರೀತಿ ಯೂಸ್ ಆಗುತ್ತೆ, ಬೇರೆ ಬೇರೆ ಫಂಕ್ಷನಲ್ ಇಂಟರ್ಫೇಸಸ್ನ ಏನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದೆಲ್ಲ ನಾವು ಯೂಸ್ ಮಾಡ್ತೀವಿ, ಆ ಯೂಸ್ ಕೇಸಸ್ ಏನು ಅಂತ ಡಿಸ್ಕಸ್ ಮಾಡೋಣ. ಮೋರ್ ಫೋಕಸ್ಡ್ ಆನ್ ಪ್ರಾಕ್ಟಿಕಲ್ ಕ್ಲಾಸಸ್ ಮೇಲೆ ಇರುತ್ತೆ ಇದು. ಹಾಗೆಯೇ ಸ್ವಲ್ಪ ರೂಲ್ಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದರೆ ಕ್ವಿಕ್ ರೀಕ್ಯಾಪ್ ಏನಪ್ಪ ಅಂತಂದರೆ, ನಮಗೆ ಗೊತ್ತಿದೆ ಫಂಕ್ಷನಲ್ ಇಂಟರ್ಫೇಸ್ ಅನ್ನೋದೊಂದು ಇಂಟರ್ಫೇಸೇ, ಬಟ್ ಇಟ್ಸ್ ಎ ಸ್ಪೆಷಲ್ ಇಂಟರ್ಫೇಸು. ಏನಂತಂದರೆ ಅದರಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರುತ್ತೆ, ರೈಟ್? ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರುತ್ತೆ. ಆ ರೀತಿ ಇದ್ದಾಗ ನಾವೇನು ಮಾಡ್ಬೋದು, ಈಸಿಯಾಗಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಸಿಗೆ ಬರಿಬೋದು, ರೈಟ್? ನಾವು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ಬರೆಯೋ ಉದ್ದೇಶ ಏನು ಅಂತ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಒಂದು ಎಂಟೈರ್ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ನಾವು ಮೆಥಡ್ ಪ್ಯಾರಾಮೀಟರ್ ಆಗಿ ನಾವು ಪಾಸ್ ಮಾಡ್ಬೋದು, ರೈಟ್? ಒಂದ್ಸಲ ನಾವು ಆ ಫಂಕ್ಷನಲ್ ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದ ಮೇಲೆ ಆ ಒಂದು ಫಂಕ್ಷನಲ್ ಇಂಟರ್ಫೇಸಲ್ಲಿ ನಾವು ಬರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ನಾವೇನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬರಿತೀವಲ್ಲ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ನ ನಾವು ಆ ಎಂಟೈರ್ ಬಿಸ್ನೆಸ್ ಲಾಜಿಕ್ನ ನಾವು ಮೆಥಡ್ಗೆ ಪ್ಯಾರಾಮೀಟ್ರಾಗಿ ಪಾಸ್ ಮಾಡ್ಬೋದು. ಅರ್ಲಿಯರ್ ನಾವು ಮೆಥಡ್ಸಿಗೆ ಪ್ಯಾರಾಮೀಟ್ರಾಗಿ ಜಸ್ಟ್ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಇಂಟೀಜರು, ಆ ಥರ ಒಂದು ಸಣ್ಣ ಪುಟ್ಟ ವ್ಯಾಲ್ಯೂನ ಪಾಸ್ ಮಾಡ್ತಿದ್ವಿ. ಬಟ್ ನಾವು ವಿ ಕ್ಯಾನ್ ಪಾಸ್ ಇನ್ ಎಂಟೈರ್ ಬಿಸ್ನೆಸ್ ಲಾಜಿಕ್ನೇ ನಾವು ಪಾಸ್ ಮಾಡ್ಬೋದು, ರೈಟ್? ಹಾಗಾದರೆ ಜಾವಾದವರು ಹೊಸದಾಗಿ ಯಾವುದಾದ್ರು ಇಂಟರ್ಫೇಸ್ನ ಫಂಕ್ಷನಲ್ ಇಂಟರ್ಫೇಸಸ್ನ ಇಂಟ್ರೊಡ್ಯೂಸ್ ಮಾಡಿದರೆ, ಏನಕ್ಕೆ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ಅವರು ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಎಷ್ಟೊಂದು ಫಂಕ್ಷನಲ್ ಇಂಟರ್ಫೇಸಸ್ಗಳು ಇದ್ದವು. ಅಂದರೆ ಜಾವಾ 8ಗಿಂತ ಮುಂಚೆ ಆಲ್ರೆಡಿ ಒಂದು ಇಂಟರ್ಫೇಸಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರ್ತಕ್ಕಂಥ ಎಷ್ಟೊಂದು ಇಂಟರ್ಫೇಸ್ಗಳು ಆಲ್ರೆಡಿ ಇತ್ತು. ಫಾರ್ ಎಕ್ಸಾಂಪಲ್ ರನ್ನಬಲ್ ಇಂಟರ್ಫೇಸ್, ಓಕೆನಾ? ಥ್ರೆಡ್ಡಲ್ಲಿ ರನ್ನಬಲ್ ಇಂಟರ್ಫೇಸ್ ಅಂತ ಒಂದಿದೆ, ನಿಮಗೆ ಗೊತ್ತಿದೆ. ಅದರಲ್ಲಿ ಜಸ್ಟ್ ರನ್ ಮೆಥಡ್ ಇದೆ, ಒಂದೇ ಒಂದು ರನ್ ಮೆಥಡ್ ಇದೆ. ಸೊ ನಾವು ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಫಂಕ್ಷನಲ್ ಇಂಟರ್ಫೇಸ್. ಇದನ್ನು ನಾವು ಫಂಕ್ಷನಲ್ ಇಂಟರ್ಫೇಸ್ ಅಂತ ಕರಿತೀವಿ, ರೈಟ್? ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್. ಅದೇ ರೀತಿ ಫಾರ್ ಎಕ್ಸಾಂಪಲ್ ಕಂಪ್ಯಾರಬಲ್ ಇಂಟರ್ಫೇಸ್ ಇದೆ, ರೈಟ್? ನೀವು ಕೇಳಿರ್ತೀರ ಕಂಪ್ಯಾರಬಲ್ ಇಂಟರ್ಫೇಸ್ ಇದೆ. ಅದರಲ್ಲಿ ಕಂಪೇರ್ ಟು ಅಂತ ಒಂದು ಮೆಥಡ್ ಇದೆ, ಕಂಪೇರ್ ಟು ಅಂತ ಒಂದು ಮೆಥಡ್ ಇದೆ. ಸೊ ಇದು ಕೂಡ ಫಂಕ್ಷನಲ್ ಇಂಟರ್ಫೇಸೇ, ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್, ರೈಟ್? ಆಲ್ರೆಡಿ ಮುಂಚೆನೇ ಅವರು ಹೊಸ ಫಂಕ್ಷನ್ ಇಂಟರ್ಫೇಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ಎಷ್ಟೊಂದು ಫಂಕ್ಷನ್ ಇಂಟರ್ಫೇಸಸ್ಗಳು ಮುಂಚೆನೇ ಇತ್ತು. ಓಕೆ, ಇದ್ರ ಜೊತೆಗೇ ಇನ್ನಷ್ಟು ಅವರು ಹೊಸ ಫಂಕ್ಷನಲ್ ಇಂಟರ್ಫೇಸಸ್ಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಲೆಟ್ಸ್ ಸೇ ಸಪೋಸ್ ಆ ಯೂಸ್ ಕೇಸ್ಗಳನ್ನ ಏನಕ್ಕೆ ಅವರು ಪ್ರೀ ಡಿಫೈನ್ಡ್
ಅವರು ಎಕ್ಸಿಸ್ಟಿಂಗ್ ಅಂದರೆ ಹೊಸ ಫಂಕ್ಷನಲ್ ಇಂಟರ್ಫೇಸ್ನ ಏನಕ್ಕೆ ರಿಲೀಸ್ ಮಾಡಿದ್ರು ಅಂತಂದರೆ ಮೋಸ್ಟ್ ಕಾಮನ್ ಯೂಸ್ ಕೇಸ್ಗಳನ್ನು ಅವರು ಫೈಂಡ್ ಔಟ್ ಮಾಡಿದರು. ಲೆಟ್ಸ್ ಸೇ ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ನಂಬರು ಪಾಸಿಟಿವ್ ಇದೆನೋ ನೆಗೆಟಿವ್ ಇದೆನೋ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವೊಂದು ಇಂಟರ್ಫೇಸ್ನ ಬರೆದು ಲೆಟ್ಸ್ ಸೇ ಸಪೋಸ್ ಕಾಮನ್ ಅಂತ ಅಂದ್ಕೊಳ್ಳಿದ್ದೇನೆ. ಕಾಮನ್ ಅಂತ ಒಂದು ಇಂಟರ್ಫೇಸ್ ಇದೆ. ಇದರೊಳಗಡೆಗೆ ಈಸ್ ನಂಬರ್ ಪಾಸಿಟಿವ್ ಆರ್ ನೆಗೆಟಿವ್ ಇದನ್ನು ನೀವು ಚೆಕ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನೀವೊಂದು ಫಂಕ್ಷನ್ ಇಂಟರ್ಫೇಸ್ ಬರೀತೀರಾ. ಓಕೆ, ಇದನ್ನು ಬರೆದ್ಬಿಟ್ಟು ಇಲ್ಲೇನು ಬರೀತೀರಾ ಲಾಜಿಕ್ಕು, ಲೆಟ್ಸ್ ಸೇ ಸಪೋಸ್ ನೀವು ಒಂದು ಲಾಜಿಕ್ನ ಬರೀತೀರಾ ವೆದರ್ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 0 ಆರ್ ನಾಟ್. ಹೌದಾ, ಅದೇನಾದರೂ 0ಗಿನ ಜಾಸ್ತಿ ಇತ್ತು ಅಂತಂದರೆ ಇಟ್ಸ್ ಅ ಪಾಸಿಟಿವ್ ನಂಬರ್, 0ಗಿನ ಕೆಳಗಡೆ ಇತ್ತು ಅಂತಂದರೆ ಇಟ್ಸ್ ಅ ನೆಗೆಟಿವ್ ನಂಬರ್ ಅಂತೇಳಿ. ಅದೇ ರೀತಿ ಇನ್ನೊಬ್ಬ ಯಾರೋ ಒಬ್ಬನಿಗೆ ಇದೇ ಥರ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅವನು ಚೆಕ್ ಮಾಡಬೇಕಾಗಿರ್ತದೆ ಒಂದು ವ್ಯಾಲಿಡ್ ಪರ್ಸನ್ನು ಎಲಿಜಿಬಲ್ ಇದೆನೋ ಇಲ್ಲೋ, ವೋಟಿಂಗ್ ಮಾಡಲಿಕ್ಕೆ ಎಲಿಜಿಬಲ್ ಇದೆನೋ ಇಲ್ಲೋ, 18ಗಿನ ಅವ್ನ ಏಜು 18ಗಿನ ಜಾಸ್ತಿ ಇತ್ತು ಅಂತಂದರೆ ಹೀ ಈಸ್ ಎಲಿಜಿಬಲ್ ಫಾರ್ ವೋಟಿಂಗ್, ಹೀ ಈಸ್ ಲೆಸ್ ದ್ಯಾನ್ 18 ಹೀ ಈಸ್ ನಾಟ್ ಎಲಿಜಿಬಲ್ ಫಾರ್ ವೋಟಿಂಗ್. ಓಕೆನಾ, ಅದಕ್ಕೆ ಅವನೊಂದು ಇಂಟರ್ಫೇಸ್ ಬರೀತಾನೆ. ಓಕೆನಾ, ಕಾಮನ್ 2 ಅಂತ ಬರೆದ್ಬಿಟ್ಟು ಅಲ್ಲೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಬರೀತಾನೆ. ಸೊ ಈ ರೀತಿ ಕಾಮನ್ನಾಗಿ ನಾವು ಇಂಟರ್ಫೇಸ್ಗಳನ್ನ ಬರೆಯೋದ್ರ ಬದಲು, ಫಂಕ್ಷನಲ್ ಇಂಟರ್ಫೇಸಸ್ನ ಬರೆಯೋದ್ರ ಬದಲು ಜಾವಾ ಟೀಮ್ನವರೇ ಆಲ್ರೆಡಿ ಒಂದು ಇಂಟರ್ಫೇಸ್ನ ಪ್ರೊವೈಡ್ ಮಾಡಿದ್ದಾರೆ. ದ್ಯಾಟ್ ಇಂಟರ್ಫೇಸ್ ಈಸ್ ಕಾಲ್ಡ್ ಆಸ್ ಪ್ರಿಡಿಕೇಟ್. ಸೊ ಪ್ರಿಡಿಕೇಟ್ ಇಂಟರ್ಫೇಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಎಗೇನ್ ಇದು ಕೂಡ ಫಂಕ್ಷನಲ್ ಇಂಟರ್ಫೇಸೇ. ಇದರಲ್ಲಿ ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ. ಆ ಅಬ್ಸ್ಟ್ರಾಕ್ಟ್ ಮೆಥಡ್ ಯಾವುದು ಅಂತ ಡಿಸ್ಕಸ್ ಮಾಡೋಣ. ಬಟ್ ಆ ಒಂದು ಪ್ರಿಡಿಕೇಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಎಸ್ ಆರ್ ನೋ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದ್ದಾಗ, ಅಂದರೆ ಎಸ್ ಆರ್ ನೋ ಆನ್ಸರ್ ಬೇಕಾಗಿರುತ್ತೆ ನಮಗೆ, ಆ ಟೈಮಲ್ಲಿ ನಾವು ಪ್ರಿಡಿಕೇಟ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ನಿಮಗೆ ಯಾವುದೋ ಒಂದು ಎಕ್ಸ್ಪ್ರೆಷನಿಂದ ಒಂದು ಬೂಲಿಯನ್ ರಿಸಲ್ಟ್ ಬೇಕಾಗಿರುತ್ತೆ, ಟ್ರೂ ಆರ್ ಫಾಲ್ಸ್, ಎಸ್ ಆರ್ ನೋ, ಆ ರೀತಿ ಬೇಕಾದಾಗ ನಮಗೆ ಪ್ರಿಡಿಕೇಟ್ ಇಂಟರ್ಫೇಸ್ನ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಒಂದು ನಂಬರ್ನ ನೀವು ಚೆಕ್ ಮಾಡಬೇಕಾಗಿರುತ್ತೆ ವೆದರ್ ಇಟ್ಸ್ ಎ ಪಾಸಿಟಿವ್ ಆರ್ ನಂಬರ್. ಅದೇನಾದರೂ ಗ್ರೇಟರ್ ದ್ಯಾನ್ 0 ಇತ್ತು ಅಂತಂದರೆ ನಿಮಗೆ ಪಾಸಿಟಿವ್ ಟ್ರೂ ರಿಟರ್ನ್ ಮಾಡಬೇಕಾಗಿರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಎ ಪಾಸಿಟಿವ್ ನಂಬರ್ ಅಂತೇಳಿ. ಅದೇ ಫಾಲ್ಸ್ ರಿಟರ್ನ್ ಮಾಡಿದ್ರೆ ಇಟ್ಸ್ ಎ ನೆಗೆಟಿವ್ ಅಂತ ಗೊತ್ತಾಗಬೇಕಾಗಿರುತ್ತೆ. ಅದೇ ರೀತಿ ಲೆಟ್ಸ್ ಸೇ ಸಪೋಸ್ ಒಬ್ಬ ಸ್ಟೂಡೆಂಟು ಪಾಸ್ ಆಗಿದೆನೋ ಫೇಲ್ ಆಗಿದೆನೋ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಅವನ ಮಾರ್ಕ್ಸು ಗ್ರೇಟರ್ ದ್ಯಾನ್ 35 ಇತ್ತು ಅಂತಂದರೆ ನೀವು ಅವನ್ನ ಟ್ರೂ ಅಂತ ಕನ್ಸಿಡರ್ ಮಾಡ್ತೀರಾ. ಟ್ರೂ ಅಂತಂದರೆ ಪಾಸ್ ಅಂತೇಳಿ, ಅಥವಾ ಲೆಸ್ ದ್ಯಾನ್ 35 ಇತ್ತು ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಫಾಲ್ಸ್ ಅನ್ನೋದು ರಿಟರ್ನ್ ಮಾಡ್ತೀರಾ. ಸೊ ಈ ರೀತಿ ನಿಮಗೆ ಎಸ್ ಆರ್ ನೋ ಕ್ವಶನ್ಸ್ ಬೇಕಾದಾಗ ಆ ಟೈಮಲ್ಲಿ ನಾವು ಪ್ರಿಡಿಕೇಟ್ನ ಯೂಸ್ ಮಾಡ್ಬೋದು. ಅದಕ್ಕೆ ಅಂತಲೇ ಅವರು ಪ್ರಿಡಿಕೇಟ್ ಇಂಟರ್ಫೇಸ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರೊಳಗಡೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಆ ಒಂದು ಎಕ್ಸ್ಪ್ರೆಷನ್ನ ಪಾಸ್ ಮಾಡೋದು. ಅಟ್ ದ ಎಂಡ್ ಆಫ್ ದಿ ಡೇ ಏನು ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇರುತ್ತೆ, ಅದರೊಳಗಡೆ ನಾವೇನು ಇಂಪ್ಲಿಮೆಂಟ್ ಪ್ರೊವೈಡ್ ಮಾಡ್ತೀವಲ್ಲ ಅದು ನಮಗೆ ಬಿಟ್ಟಿದ್ದು. ಅಲ್ಲಿ ನಾನು ಯೂಸರು ಗ್ರೇಟರ್ ದ್ಯಾನ್ ಅವ್ನ ಏಜ್ 18ಗಿನ ಜಾಸ್ತಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು, ವೆದರ್ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 0 ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು, ಅಥವಾ ಒಬ್ಬ ಸ್ಟೂಡೆಂಟಿನ ಮಾರ್ಕ್ಸು 35ಗಿನ ಜಾಸ್ತಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೋದು, ಎನಿಥಿಂಗ್. ಹೌದಾ, ಸೊ ಅಲ್ಲಿ ನನಗೆ ಅಂದರೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ನಾನು ಬರ್ಕೊಳ್ತೀನಿ, ಅದರೊಳಗಡೆಗೆ ಇಂಪ್ಲಿಮೆಂಟೇಷನ್ನ ನಾನು ಪ್ರೊವೈಡ್ ಮಾಡ್ತೀನಿ ಆ ಮೆಥಡಿಗೆ. ಬಟ್ ಅವ್ರೇನು ಮಾಡಿದ್ದಾರೆ, ಆ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆ ಒಂದು ಪ್ರಿಡಿಕೇಟ್ ಒಳಗಡೆಗೆ. ಅದೇನು ಮಾಡುತ್ತೆ, ಆ ಮೆಥಡ್ಡು ಬೂಲಿಯನ್ ರಿಸಲ್ಟ್ನ ರಿಟರ್ನ್ ಮಾಡುತ್ತೆ. ರೈಟ್, ಫಸ್ಟ್ ಆಫ್ ಆಲ್ ಎಲ್ಲ ಹೊಸ ಇಂಟರ್ಫೇಸ್ಗಳನ್ನು ಏನು ಫಂಕ್ಷನಲ್ ಇಂಟರ್ಫೇಸಸ್ನ ಕ್ರಿಯೇಟ್ ಮಾಡಿದಾರಲ್ಲ ಅದೆಲ್ಲ ಇಟ್ ಈಸ್ ಕಮ್ಸ್ ಅಂಡರ್ ದಿ ಯುಟಿಲ್ ಡಾಟ್ ಫಂಕ್ಷನ್ ಪ್ಯಾಕೇಜ್. ಆ ಒಂದು ಯುಟಿಲ್ ಜಾವಾ ಡಾಟ್ util dot function ಅಂಡರ್ ಈ ಪ್ಯಾಕೇಜ್ ಒಳಗಡೆಗೆ ಎಲ್ಲ ಇಂಟರ್ಫೇಸ್ಗಳು ಇದೆ. ಪ್ರಿಡಿಕೇಟ್, ಫಂಕ್ಷನ್, ಯೂನರಿ ಆಪರೇಟರ್ ಮತ್ತು ಇನ್ನು ಎಷ್ಟೊಂದು ಇಂಟರ್ಫೇಸ್ಗಳಿದ್ದಾವೆ. ಅವೆಲ್ಲದು ಈ ಒಂದು ಪ್ಯಾಕೇಜಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಇದರೊಳಗಡೆಗೆ ಫಸ್ಟ್ನೇದು ಪ್ರಿಡಿಕೇಟ್ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌದಾ, ಯಾವಾಗಲಾದ್ರೂ ನಮಗೆ ಎಸ್ ಆರ್ ನೋ ಆನ್ಸರ್ ಬೇಕಾದಾಗ ಪ್ರಿಡಿಕೇಟ್ನ ಯೂಸ್ ಮಾಡ್ತೀವಿ. ಸೊ ಈ ಟಿ ಅನ್ನೋದು ಏನು ಇನ್ಪುಟ್, ಇಟ್ ಟೇಕ್ಸ್ ಒನ್ ಇನ್ಪುಟ್ ಆ್ಯಂಡ್ ರಿಟರ್ನ್ಸ್ ಅ ಬೂಲಿಯನ್ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಈ ಟಿ ಅನ್ನೋದು ಇಟ್ ಕುಡ್ ಬಿ ಎನಿ ಟೈಪ್, ಅದು ಎನಿ ಟೈಪ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಪ್ರಿಮಿಟಿವ್ ಟೈಪ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಟಿ ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದರೆ ದಿಸ್ ಪ್ರಿಡಿಕೇಟ್ ಅಕ್ಸೆಪ್ಟ್ಸ್ ಅ ಇನ್ಪುಟ್ ಆಸ್ ಅ ಟೈಪ್ ಟಿ. ಓಕೆನಾ, ಒಂದು ಇನ್ಪುಟ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಒಂದು ಬೂಲಿಯನ್ ರಿಸಲ್ಟ್ನ ರಿಟರ್ನ್ ಮಾಡುತ್ತೆ. ಈ ಒಂದು ಪ್ರಿಡಿಕೇಟ್ ಒಳಗಡೆ ನಾವು ಬೇಕಿದ್ರೆ ಆಮೇಲೆ ಎಕ್ಸಾಂಪಲ್ ಚೆಕ್ ಮಾಡಬೇಕಾದ್ರೆ ಆ ಪ್ರಿಡಿಕೇಟ್ ಒಳಗಡೆ ಏನಿದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಯಾವ ರೀತಿ ನೀವು ನೋಡಬೇಕು ಇಂಪ್ಲಿಮೆಂಟೇಷನ್ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಪ್ರಿಡಿಕೇಟ್ ಅನ್ನೋದು ಒಂದು ಫಂಕ್ಷನಲ್ ಇಂಟರ್ಫೇಸು, ಅದರೊಳಗಡೆಗೆ ಒಂದು ಸಿಂಗಲ್ ಮೆಥಡ್ ಇದೆ. ಆ ಮೆಥಡ್ ಏನಪ್ಪ ಅಂದರೆ ಟೆಸ್ಟ್. ಓಕೆ, ಟೆಸ್ಟ್ ಅದೇನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಟಿ ಅನ್ನೋದೇನು ನಾನು ಮುಂಚೆ ಹೇಳ್ದಂಗೆ ಇಟ್ ಕುಡ್ ಬಿ ಎನಿ ಟೈಪ್, ಅದು ಯಾವುದಾದ್ರೂ ಟೈಪ್ ಆಗಿರ್ಬೋದು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಅ ಬೂಲಿಯನ್, ಅದು ಬೂಲಿಯನ್ ರಿಸಲ್ಟ್ನ ರಿಟರ್ನ್ ಮಾಡುತ್ತೆ. ರೈಟ್, ಸೊ ಇದನ್ನು ನಾವು
ಯಾವ ರೀತಿ ಯೂಸ್ ಮಾಡ್ಬೋದು? ನಾನು ಮುಂಚೆಗೆ ಹೇಳಿದ್ದೆ, ಲೆಟ್ಸ್ ಸೇ ಸಪೋಸ್ ನನಗೇನೋ ಒಂದು ಚೆಕ್ ಮಾಡಬೇಕಾಗಿರುತ್ತೆ, ದ ನಂಬರು ಗಿವನ್ ನಂಬರು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು? ಈಸಿಯಾಗಿ ಪ್ರೆಡಿಕೇಟ್ ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು. ನಾವು ಪ್ರಿವಿಯಸ್ಲಿ ಎಲ್ಲ ಚೆಕ್ ಮಾಡಿದ್ವಿ. ಪ್ರೆಡಿಕೇಟ್ ಏನು ರಿಟರ್ನ್ ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದಿ ಬೂಲಿಯನ್. ಸೊ ಬೂಲಿಯನ್ ರಿಟರ್ನ್ ಮಾಡೋದ್ರಿಂದ ನಾನೇನು ಮಾಡ್ತೀನಿ? ಫಸ್ಟ್ ಆಫ್ ಆಲ್ ನಾನು ಸ್ಪೆಸಿಫೈ ಮಾಡಬೇಕು, ಓಕೆನಾ, ಯಾವ ಟೈಪನ್ನು ನಾನು ಪಾಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಅಂತೇಳಿ. ಓಕೆನಾ, ಯಾವ ಟೈಪ್ ಪಾಸ್ ಮಾಡ್ತೀನಿ? ಇನ್ಪುಟ್ ಟೈಪ್ ಯಾವ್ದು ಪಾಸ್ ಮಾಡ್ತಿದ್ದೀನಿ? ಇಂಟೀಜರ್ ನಂಬರ್ನ ಪಾಸ್ ಮಾಡ್ತಿದ್ದೀನಿ. ಇಂಟೀಜರ್. ಈಗ ಇದಕ್ಕೆ ಲೆಟ್ಸ್ ಸೇ ಸಪೋಸ್ ಈಸ್ ನಂಬರ್ ಪಾಸಿಟಿವ್ ಆರ್ ನೆಗೆಟಿವ್. ಓಕೆನಾ, ಈ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗೇನು ಮಾಡ್ತೀನಿ? ಈಗ ನಾನು ಆಟೋಮೆಟಿಕಲಿ ಪ್ರಿಡಿಕೇಟ್ ಯೂಸ್ ಮಾಡಿರೋದ್ರಿಂದ ಈ ಪ್ರಿಡಿಕೇಟ್ ಒಳಗಡೆ ಇರೋ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ಗೆ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿಬೋದು. ಇದ್ರೊಳಗಡೆ ಯಾವ ಮೆಥಡ್ ಇದೆ? ಇದ್ರೊಳಗಡೆ ಇರೋ ಮೆಥಡ್ಡು ಟೆಸ್ಟ್ ಮೆಥಡ್ಡು, ರೈಟ್? ಈ ಟೆಸ್ಟ್ ಮೆಥಡ್ಡು ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ಇನ್ಪುಟ್ ಟೈಪ್ ಟಿ ಅನ್ನೋದು ಏನಾರು ಆಗಿರ್ಬೋದು, ಬಟ್ ನಾನಿಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ಇಂಟೀಜರ್ ಅಂತೇಳಿ. ಸೊ ನಾನೀಗ ಇಂಟೀಜರ್ನ ಪಾಸ್ ಮಾಡ್ತೀನಿ. ಲೆಟ್ಸ್ ಸೇ ಸಪೋಸ್ 10. ಓಕೆ, ಈಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೆದ್ಬಿಟ್ಟು ಇಲ್ಲಿ ನಾನು ನನ್ನ ಇಂಪ್ಲಿಮೆಂಟೇಷನ್ನ ಪ್ರೊವೈಡ್ ಮಾಡ್ತೀನಿ. ಏನು? ಓಕೆನಾ, ಇಲ್ಲಿ 10 ಅಂತ ಪಾಸ್ ಮಾಡಲ್ಲ ನಾನು, ಅಂದರೆ ಇಲ್ಲಿ ನಾನು ಪಾಸ್ ಮಾಡ್ತಿರೋದು ಇಂಟೀಜರ್ ವ್ಯಾಲ್ಯೂ, ಹೌದಾ? ಸೊ ಇಲ್ಲೇನು ಮಾಡ್ತೀನಿ? ಇಂಟ್ ಎನ್ ಅಂತ ಪಾಸ್ ಮಾಡ್ತೀನಿ. ಆರ್ ಇವನ್ ಇದನ್ನು ನಾವು ಅಲ್ಲೇ ಡಿಸ್ಕಸ್ ಮಾಡಿದ್ದೀವಿ, ಇವನ್ ಟೈಪ್ ಕೂಡ ನಾವು ಸ್ಪೆಸಿಫೈ ಮಾಡಲಿಲ್ಲ ಅಂದರೆ ನಡೆಯುತ್ತೆ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇಲ್ಲಿದೆ. ನಾನು ಇಲ್ಲಿ ಆಲ್ರೆಡಿ ಸ್ಪೆಸಿಫೈ ಮಾಡಿಬಿಟ್ಟಿದ್ದೀನಿ, ಹೌದಾ? ಸೊ ಎನ್ನ ಪಾಸ್ ಮಾಡ್ತೀನಿ. ಎನ್ ಅನ್ನೋದೊಂದು ಇಂಟೀಜರು. ಓಕೆ, ಈ ಎನ್ನ ನಾನು ಏನು ಮಾಡ್ತೀನಿ? ಎನ್ ಈಸ್ ಗ್ರೇಟರ್ ದ್ಯಾನ್ 0 ಅಷ್ಟೇ. ಅದೇನಾದರೂ ಗ್ರೇಟರ್ ದ್ಯಾನ್ 0 ಇತ್ತು ಅಂತಂದರೆ ರಿಟರ್ನ್ ಟ್ರೂ ಆಗುತ್ತೆ. ಆ ಎನ್ ಏನಾದರೂ ಲೆಸ್ ದ್ಯಾನ್ 0 ಇತ್ತು ಅಂತಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಓಕೆನಾ, ಈಗ ನನಗೆ ಇದ್ರೊಳಗಡೆಗೆ ರಿಸಲ್ಟ್ ಸ್ಟೋರ್ ಆಗಿದೆ. ಈಗ ನಾನೇನು ಮಾಡ್ತೀನಿ? ಈಸ್ ನಂಬರ್ ಪಾಸಿಟಿವ್ ಆರ್ ನೆಗೆಟಿವ್ ಆ ರೆಫರೆನ್ಸ್ ವೇರಿಯೇಬಲ್ನ ಯೂಸ್ ಮಾಡಿ ಡಾಟ್ ಟೆಸ್ಟ್ ಈ ಮೆಥಡ್ನ ಕಾಲ್ ಮಾಡ್ತೀನಿ. ಯಾವ ಮೆಥಡು? ಇಲ್ಲಿರೋ ಮೆಥಡ್ನ ಕಾಲ್ ಮಾಡ್ತೀನಿ. ಈ ಮೆಥಡಿಗೆ ನಾನೇನು ಪಾಸ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಪಾಸ್ 10. ಸೊ ಅವಾಗೇನಾಗುತ್ತೆ? ಈ ಒಂದು 10ನ ಪಾಸ್ ಮಾಡಿದಾಗ ಈ ಒಂದು ಬೂಲಿಯನ್ ಈ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಎಕ್ಸಿಕ್ಯೂಟ್ ಆಗುತ್ತೆ. ವೆದರ್ 10 ಈಸ್ ಗ್ರೇಟರ್ ದ್ಯಾನ್ ಆರ್ 0. ಅದು ಗ್ರೇಟರ್ ದ್ಯಾನ್ 0 ಇರೋದ್ರಿಂದ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಅ ಟ್ರೂ. ಅದೇ ನಾನು ಏನಾದರೂ ನೆಗೆಟಿವ್ 10 ಪಾಸ್ ಮಾಡಿದೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಫಾಲ್ಸ್, ಬಿಕಾಸ್ ಆ ಒಂದು ಎಕ್ಸ್ಪ್ರೆಷನ್ನು ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಸೊ ಈ ರೀತಿ ಒಂದು ಕಾಮನ್ ಯೂಸ್ ಕೇಸಸ್ ಇದ್ದಾಗ ನಾವು ಪ್ರಿಡಿಕೇಟ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದು ಯೂಸ್ ಕೇಸ್ ತೊಗೊಳ್ಳೋಣ. ಪ್ರಿಡಿಕೇಟ್ ನಾನಿಲ್ಲೇನು ಪಾಸ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಪಾಸ್ ದಿ ಇನ್ಪುಟ್ ಆಸ್ ಸ್ಟ್ರಿಂಗ್. ಓಕೆನಾ, ನಾನಿಲ್ಲಿ ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ, ರೈಟ್? ಈಗೇನು ಮಾಡ್ತೀನಿ? ಚೆಕ್ ಇಟ್ ಈಸ್ ಯಾವುದೋ ಒಂದು ಕಂಪ್ಯಾರಿಸನ್ ಮಾಡಬೇಕಾಗಿರುತ್ತೆ ನಾನು. ಲೆಟ್ಸ್ ಸೇ ಸಪೋಸ್ ನಾನು ಪಾಸ್ ಮಾಡ್ತಿರ್ತಕ್ಕಂಥ ವ್ಯಾಲ್ಯೂ ಈಸ್ ಅನ್ನೋನ್ ಆರ್ ನಾಟ್, ಅನ್ನೋನ್ ಆರ್ ನಾಟ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ, ಅದಕ್ಕೆ ನಾನೇನು ಮಾಡ್ತೀನಿ? ಒಂದು ಇಲ್ಲಿ ಬೂಲಿಯನ್ ಎಕ್ಸ್ಪ್ರೆಷನ್ನ ಬರ್ತೀನಿ. ಇದೆ ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಈಗೇನು ಮಾಡ್ತೀನಿ? ವೆದರ್ ದಟ್ ಸ್ಟ್ರಿಂಗ್ ಅಲ್ಲ ಇದು, ಐ ವಿಲ್ ಗಿವ್ ಎ ವೇರಿಯಬಲ್ ನೇಮ್ ವಿಚ್ ಈಸ್ ಫಾರ್ ಎಕ್ಸಾಂಪಲ್ ನೇಮ್. ಓಕೆ, ನೇಮ್ ಈಕ್ವಲ್ಸ್ ಇಗ್ನೋರ್ ಕೇಸ್ ಅನ್ನೋನ್, ರೈಟ್? ಓಕೆ, ಅದೇನಾದರೂ ನೇಮ್ ಏನಾದರೂ ಪಾಸ್ ಮಾಡ್ತಿರೋದು ಅನ್ನೋನೇ ಆಗಿತ್ತು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಟ್ರೂ. ಅದೇನಾದರೂ ಅನ್ನೋನ್ ನೇಮ್ನ ಏನಾದರೂ ನಾನಿಲ್ಲಿ ಪಾಸ್ ಮಾಡ್ತಿರೋದು ಏನಾದರೂ ಬೇರೆದಾಗಿತ್ತು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಫಾಲ್ಸ್. ಓಕೆ, ಈ ರೀತಿ ನಾವು ಏನಾದರೂ ಒಂದು ಎಸ್ ಆರ್ ನೋ ಆನ್ಸರ್ಸ್ ಬೇಕಾದಾಗ, ನನಗೆ ನನ್ನ ಒಂದು ಎವ್ಯಾಲ್ಯೂಯೇಷನಿಂದ ನನಗೆ ಬೂಲಿಯನ್ ರಿಸಲ್ಟ್ ಬೇಕಾಗಿರುತ್ತಪ್ಪ ಅಂಥ ಟೈಮಲ್ಲಿ ನಾವು ಈಸಿಯಾಗಿ ಪ್ರೆಡಿಕೇಟ್ನ ಯೂಸ್ ಮಾಡ್ಬೋದು. ನಿಮಗೆ ಎಲ್ಲೆಲ್ಲಿ ನಿಮಗೆ ಥಿಂಕ್ ಬರುತ್ತೆ, ಓಕೆ ಅಪ್ಪ ನಾನು ಈ ಕಂಡೀಷನಿಂದ ಯಾವುದೋ ಒಂದು ಫಂಕ್ಷನ್ ಬರಿತಾ ಇರ್ತೀರ, ನಿಮಗೆ ಅಲ್ಲಿ ರಿಸಲ್ಟ್ ನಿಮಗೆ ಟ್ರೂ ಆರ್ ಫಾಲ್ಸ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಕಣ್ಣು ಮುಚ್ಕೊಂಡು ನಾವು ಪ್ರಿಡಿಕೇಟ್ನ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್. ಓಕೆ, ಇಟ್ ಕಂಟೈನ್ಸ್ ದಿ ಓನ್ಲಿ ಸಿಂಗಲ್ ಮೆಥಡ್ ಟೆಸ್ಟ್. ಇನ್ಪುಟ್ ಟೈಪು ನೀವೇನು ಬೇಕಾದರೂ ಪಾಸ್ ಮಾಡ್ಬೋದು. ಆ ಪ್ರಿಡಿಕೇಟಿಗೆ ನಾವು ಸ್ಪೆಸಿಫೈ ಮಾಡಬೇಕು ಇನ್ಪುಟ್ ಟೈಪ್ನ, ನಾವು ಯಾವ ಇನ್ಪುಟ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಇಟ್ ಟೇಕ್ಸ್ ಟಿ ಆಸ್ ಅನ್ ಆರ್ಗ್ಯುಮೆಂಟ್, ದಟ್ ಈಸ್ ನಥಿಂಗ್ ಬಟ್ ದಿ type of the input parameter to the predicate. It is going to return the boolean result na return ಮಾಡುತ್ತೆ. ಓಕೆ, ಇದು ಒಂದು ಪ್ರಿಡಿಕೇಟ್ ಅನ್ನೋದು ಒಂದು ಫಂಕ್ಷನ್ ಇಂಟರ್ಫೇಸ್ ಆಯಿತು. ಅದೇ ರೀತಿ ಫಂಕ್ಷನ್ ಅನ್ನೋದೊಂದು ಇಂಟರ್ಫೇಸ್ ಇದೆ, ಅದನ್ನು ಕೂಡ ಜಾವಾ 8 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ 2 ಇನ್ಪುಟ್ ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ತೀವಿ. 2 ಇನ್ಪುಟ್ ಪ್ಯಾರಾಮೀಟರ್ಸ್ ಅಲ್ಲ,
ಒಂದು ಇನ್ಪುಟ್ ಪ್ಯಾರಾಮೀಟರು ಟಿ ಅಂತ, ಇನ್ನೊಂದು ಆರ್ ಅನ್ನೋದು ಔಟ್ಪುಟ್ ಪ್ಯಾರಾಮೀಟರು. ಅಂದರೆ ನೀವು ಇನ್ಪುಟ್ ಪ್ಯಾರಾಮೀಟರ್ನ ಏನು ಬೇಕಾದರೂ ಪಾಸ್ ಮಾಡ್ಬೋದು, ಜಸ್ಟ್ ಲೈಕ್ ಪ್ರೆಡಿಕೇಟ್ ಥರ. ನಿಮಗೆ ಔಟ್ಪುಟ್ಟು ಇನ್ನೊಂದು ಫಾರ್ಮಲ್ಲಿ ಕೊಡುತ್ತೆ ನಿಮಗೆ. ಓಕೆ, ಇಲ್ಲೇನಾಗ್ತಿತ್ತು, ಬೂಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾ ಇತ್ತು, ರೈಟ್. ಬಟ್ ಇಲ್ಲಿ ಫಂಕ್ಷನಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಿಮಗೆ ಯಾವುದೋ ಒಂದು ಆಬ್ಜೆಕ್ಟ್ನ ಪಾಸ್ ಮಾಡಿರ್ತೀರಾ, ಅದರಿಂದ ನಿಮಗೆ ಇನ್ನೊಂದು ಆಬ್ಜೆಕ್ಟ್ ಬರಬೇಕಾಗಿರುತ್ತೆ. ಲೆಟ್ಸ್ ಸೇ ಸಪೋಸ್ ನಿಮಗೆ ಆರ್ಡರ್ನ ನೀವು ಪಾಸ್ ಮಾಡಿರ್ತೀರ, ಆರ್ಡರ್ ಆಬ್ಜೆಕ್ಟು, ನಿಮಗೆ ಅದರಿಂದ ಆರ್ಡರ್ ಡೀಟೇಲ್ಸ್ ಆಬ್ಜೆಕ್ಟ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ಓಕೆನಾ, ಅದು ಕೂಡ ಫಂಕ್ಷನಲ್ ಇಂಟರ್ಫೇಸು. ಅದ್ರ ಒಳಗಡೆಗೆ ಒಂದು ಮೆಥಡ್ನ ಪ್ರೊವೈಡ್ ಮಾಡಿದ್ದಾರೆ, ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್ ವಿಚ್ ಈಸ್ ಅಪ್ಲೈ. ಈ ಅಪ್ಲೈ ಅನ್ನೋದು ಟಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ರಿಟರ್ನ್ ಟೈಪು ಆರ್ನ ರಿಟರ್ನ್ ಮಾಡುತ್ತೆ, ರೈಟ್. ಆರ್ನ ರಿಟರ್ನ್ ಟೈಪ್, ಅದು ಆರ್ ಅನ್ನೋದು ಯಾವ ಟೈಪಾರ ಆಗಿರ್ಬೋದು. ಬೇಸಿಕಲಿ ದ ಫಂಕ್ಷನ್ ಇಂಟರ್ಫೇಸ್ ಇಟ್ ಅಕ್ಸೆಪ್ಟ್ಸ್ ಟೂ ಥಿಂಗ್ಸ್. ಓಕೆ, ಒನ್ ಈಸ್ ಫಾರ್ ಇನ್ಪುಟ್ ಪ್ಯಾರಾಮೀಟರು, ಅದು ಟಿ ಅಂತೇಳಿ, ಇನ್ನೊಂದು ಔಟ್ಪುಟ್ ಪ್ಯಾರಾಮೀಟರು ಆರ್ ಅನ್ನೋದು. ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ ಬೇಕಾಗಿರುತ್ತೆ ನಿಮಗೆ, ಅಂಥ ಟೈಮಲ್ಲಿ ನಾವು ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆ ಯೂಸ್ ಕೇಸ್ ಹೇಳೋದಾಯಿತು ಅಂತಂದರೆ, ಲೆಟ್ಸ್ ಸೇ ಸಪೋಸ್ ನಿಮಗೆ ಈಗ ಒಂದು ಸ್ಟ್ರಿಂಗ್ನ ಪಾಸ್ ಮಾಡಿ, ಆ ಸ್ಟ್ರಿಂಗಿನ ಲೆಂತ್ ಬೇಕಾಗಿರುತ್ತೆ ನಿಮಗೆ. ಯಾವುದೋ ಒಂದು ನೇಮ್ನ ಕಳಿಸಿರ್ತೀರ, ಓಕೆ, ಆ ನೇಮ್ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅನ್ನೋದು ನಿಮಗೆ ಬೇಕಾಗಿರುತ್ತೆ. ಓಕೆನಾ, ಅದರ ಲೆಂತ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ, ಇನ್ಪುಟ್ ಪ್ಯಾರಾಮೀಟರ್ನ ನೀವು ಸ್ಟ್ರಿಂಗ್ ಪಾಸ್ ಮಾಡ್ತೀರಾ, ಔಟ್ಪುಟ್ ನಿಮಗೆ ಇಂಟೀಜರ್ ಬೇಕಾಗಿರುತ್ತೆ. ಓಕೆ, ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್, ನಿಮ್ಮ ಒಂದು ವ್ಯಾಲ್ಯೂನ ಟ್ರಾನ್ಸ್ಫಾರ್ಮ್ ಮಾಡುತ್ತದೆ. ನೀವೇನು ಕೊಟ್ಟಿರ್ತೀರ ಇನ್ಪುಟ್ಟು, ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಇನ್ನೊಂದು ಆಬ್ಜೆಕ್ಟ್ ಆಗಿ ರಿಟರ್ನ್ ಮಾಡುತ್ತೆ, ರೈಟ್. ಫಾರ್ ಎಕ್ಸಾಂಪಲ್, ಅದಕ್ಕೊಂದು ಯೂಸ್ ಕೇಸ್ ನೋಡೋದಾಯಿತು ಅಂತಂದರೆ, ಫಸ್ಟು ನಾನು ಏನು ಮಾಡ್ತೀನಿ, ಫಂಕ್ಷನ್ ಅಂತ ಬರಿತೀನಿ. ಓಕೆ, ಫಂಕ್ಷನ್. ಇದಕ್ಕೆ ಇನ್ಪುಟ್ ನಾನೇನು ಪಾಸ್ ಮಾಡ್ತೀನಿ, ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ, ಸ್ಟ್ರಿಂಗ್ ಟೈಪ್ನ ಪಾಸ್ ಮಾಡ್ತೀನಿ. ಲೆಟ್ಸ್ ಸೇ ಸಪೋಸ್ ಇಲ್ಲಿ ನಾನು ಫಂಕ್ಷನ್ ಅಂತಲೇ ಕೊಡ್ತೀನಿ. ಓಕೆ, ಫಂಕ್ಷನ್, ದಿಸ್ ಈಸ್ ದ ರೆಫರೆನ್ಸ್ ವೇರಿಯಬಲ್. ಈಗೇನು ಮಾಡ್ತೀನಿ, ಇದ್ರ ಒಳಗಡೆಗೆ ಒಂದೇ ಒಂದು ಸಿಂಗಲ್ ಮೆಥಡ್ ಇದೆ, ರೈಟ್. ಆ ಸಿಂಗಲ್ ಮೆಥಡ್ಡು ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾನೇನು ಮಾಡ್ತೀನಿ, ಒಂದು ಸ್ಟ್ರಿಂಗ್ನ ಪಾಸ್ ಮಾಡ್ತೀನಿ, ಲೆಟ್ಸ್ ಸೇ ಸಪೋಸ್ ನೇಮ್. ಈಗ ಇಲ್ಲಿ ನಾನೇನು ಮಾಡ್ತೀನಿ, ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿತೀನಿ. ಸಪೋಸ್ ನೇಮ್ ಡಾಟ್ ಲೆಂತ್. ಓಕೆ, ಇದು ಲೆಂತ್ ಅನ್ನೋದೇನು ರಿಟರ್ನ್ ಮಾಡುತ್ತೆ, ಇಂಟೀಜರ್ ರಿಟರ್ನ್ ಮಾಡುತ್ತೆ, ರೈಟ್. ಸೊ ನಾನೇನು ಮಾಡ್ತೀನಿ, ಈಗ ನನಗೆ ಫಂಕ್ಷನಲ್ಲಿ ಈ ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡು ನಾನು ಅಪ್ಲೈ ಅನ್ನೋ ಮೆಥಡ್ನ ಕಾಲ್ ಮಾಡ್ಬೋದು. ಓಕೆ, ಸೊ ನಾನೇನು ಮಾಡ್ತೀನಿ, ಈಗ ಫಂಕ್ಷನ್ ಡಾಟ್ ಅಪ್ಲೈ. ಓಕೆ, ಇದಕ್ಕೆ ನಾನು ಏನು ಪಾಸ್ ಮಾಡಬೇಕು, ಸ್ಟ್ರಿಂಗ್ನ ಪಾಸ್ ಮಾಡಬೇಕು. ನಾನೇನು ಮಾಡ್ತೀನಿ, ನನ್ನ ನೇಮ್ನ ಪಾಸ್ ಮಾಡ್ತೀನಿ, ಭೂಷಣ್. ಈಗೇನಾಗುತ್ತೆ, ನನಗೆ ಇದರಿಂದ ಅಪ್ಲೈಯಿಂದ ಏನು ರಿಟರ್ನ್ ಬರುತ್ತೆ, ನನಗೆ ಔಟ್ಪುಟ್ಟು ಇಂಟೀಜರ್ ಟೈಪ್ ಬರುತ್ತೆ. ಏನಕ್ಕೆ, ನಾನು ಆ ಒಂದು ಫಂಕ್ಷನ್ನಿಗೆ ಆ ಫಂಕ್ಷನ್ ಒಳಗಡೆಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ನನಗೆ ಯಾವುದು ರಿಸಲ್ಟ್ ಬರುತ್ತೆ ಅಂತೇಳಿ. ಓಕೆ, ಸೊ ಇಲ್ಲಿ ಸ್ಟ್ರಿಂಗ್ ಇಂಟೀಜರ್ ಅಂತ ನಾನು ಸ್ಪೆಸಿಫೈ ಮಾಡಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್, ನಾನು ಮುಂಚೆ ಹೇಳಿದಂಗೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ 2 ಪ್ಯಾರಾಮೀಟರ್ಸ್, ಒನ್ ಫಾರ್ ಇನ್ಪುಟ್ ಪ್ಯಾರಾಮೀಟರ್, ಒನ್ ಫಾರ್ ಔಟ್ಪುಟ್ ಪ್ಯಾರಾಮೀಟರ್. ಸೊ ಈಗ ನನಗೆ ಅಪ್ಲೈ ಮೆಥಡ್ನ ಕಾಲ್ ಮಾಡಿದಾಗ ನನಗೆ ಏನು ರಿಟರ್ನ್ ಬರುತ್ತೆ, ಇಂಟೀಜರ್ ವ್ಯಾಲ್ಯೂ ರಿಟರ್ನ್ ಬರುತ್ತೆ. ಅದನ್ನು ನಾನು ಡೈರೆಕ್ಟಾಗಿ system.out.println ಮಾಡಿ ಪ್ರಿಂಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಇನ್ನೊಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ಬೋದು. ಇಂಟೀಜರ್ ಸಪೋಸ್ ಏನಪ್ಪ, ಲೆಂತ್. ಓಕೆ, ಈ ಲೆಂತ್ ಒಳಗಡೆಗೆ 6 ಕ್ಯಾರೆಕ್ಟರ್ಸು ಸ್ಟೋರ್ ಆಗಿರುತ್ತೆ, ರೈಟ್. ಈ ರೀತಿ ನಾವು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ, ಅಂದರೆ ಒಂದು ಕೊಡೋ ಇನ್ಪುಟ್ಟನ್ನು ನಾನು ಕನ್ವರ್ಟ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಆಬ್ಜೆಕ್ಟನ್ನು ರಿಟರ್ನ್ ಮಾಡಬೇಕಾಗಿರುತ್ತೆ, ಇನ್ನೊಂದು ಟೈಪ್ ಆಫ್ ಆಬ್ಜೆಕ್ಟನ್ನು ರಿಟರ್ನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಫಂಕ್ಷನ್ ಇಂಟರ್ಫೇಸ್ನ ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್ಲು. ಸೊ ನೀವೇನಾದರೂ ರಿಯಲ್ ಟೈಮ್ ಅನಾಲಜಿ ತೊಗೊತೀರಾ ಅಂತಂದರೆ, ಲೆಟ್ಸ್ ಸೇ ಸಪೋಸ್ ಒಂದು ಟೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ಏನೋ ಒಂದು ಫಾರ್ಮ್ ಫಿಲಪ್ ಮಾಡಬೇಕಾದ್ರೆ ಯೂಸರು ಒಂದು ಟೆಕ್ಸ್ಟ್ ಬಾಕ್ಸ್ ಒಳಗಡೆಗೆ ಇಮೇಲ್ ಎಂಟರ್ ಮಾಡ್ತಾನೆ. ಅವ್ನು ಇಮೇಲ್ ಎಂಟರ್ ಮಾಡಿದಾಗ ಅದು ಕ್ಯಾಪಿಟಲ್ ಲೆಟರ್ಲಾರು ಟೈಪ್ ಮಾಡ್ಬೋದು, ಅವನು ಸ್ಮಾಲ್ ಲೆಟರ್ಲಾರು ಟೈಪ್ ಮಾಡ್ಬೋದು, ಹೌದಾ. ನನಗೆ ಅಟ್ ದ ಎಂಡ್ ಆಫ್ ದಿ ಡೇ ನಾನು ಡೇಟಾಬೇಸ್ ಒಳಗಡೆ ಸ್ಟೋರ್ ಮಾಡಬೇಕಾದ್ರೆ ಸ್ಮಾಲ್ ಲೆಟ್ರಲ್ಲೇ ಸ್ಟೋರ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾನೇನು ಮಾಡ್ಬೋದು, ಐ ಕ್ಯಾನ್ ಈಸಿಲಿ ರೈಟ್ ಒಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರಿಬೋದು. ಫಾರ್ ಎಕ್ಸಾಂಪಲ್, ಫಂಕ್ಷನ್ ಅದೇನು ತಗೊಳುತ್ತೆ, ಸ್ಟ್ರಿಂಗ್ನ ಇನ್ಪುಟ್ ತಗೊಳುತ್ತೆ, ಹಾಗೆ ಔಟ್ಪುಟ್ನ ಕೂಡ ಸ್ಟ್ರಿಂಗಲ್ಲೇ ಕೊಡುತ್ತೆ. ಇದನ್ನು ನಾನೇನು ಮಾಡ್ತೀನಿ, ಫಂಕ್ಷನ್ ಅಂತ ಕಾಲ್ ಮಾಡ್ತೀನಿ. ಈಗ ಇದಕ್ಕೆ ನಾನೊಂದು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರೆಯೋಣ. ಏನು ಲ್ಯಾಂಬ್ಡಾ ಎಕ್ಸ್ಪ್ರೆಷನು, ಇಟ್ ಈಸ್ ಗೋಯಿಂಗ್ ಟು ಟೇಕ್ ಅ ಸ್ಟ್ರಿಂಗ್, ಹೌದಾ. ಇಮೇಲ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾನೇನು ಮಾಡ್ತೀನಿ, ಈ ಇಮೇಲ್ ಡಾಟ್ ಟು ಲೋಯರ್ ಕೇಸ್ ಮಾಡಿಬಿಡ್ತೀನಿ. ಇದೇನು ರಿಟರ್ನ್ ಮಾಡುತ್ತೆ, ಸ್ಟ್ರಿಂಗ್ನೇ ರಿಟರ್ನ್ ಮಾಡುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನಾನು ಸ್ಪೆಸಿಫೈ ಮಾಡಿದ್ದೀನಿ, ರೈಟ್. ಈಗ ನಾನೇನು ಮಾಡ್ಬೋದು, ಫಂಕ್ಷನ್ ಡಾಟ್ ಅಪ್ಲೈ ಮೆಥಡ್ನ ಕಾಲ್ ಮಾಡಿ ಇಲ್ಲಿ ನಾನೇನು ಮಾಡ್ತೀನಿ, ನನ್ನ ಇಮೇಲ್ ಅಡ್ರೆಸ್ನ ಪಾಸ್ ಮಾಡ್ತೀನಿ. ನಾನು ಕ್ಯಾಪಿಟಲಲ್ಲಿ ಪಾಸ್ ಮಾಡಿದೆ ಅಂತಂದರೆ ಭೂಷಣ್
gmail.com. ಹೌದಾ, ನಾನು ಇಲ್ಲೆಲ್ಲ ಕ್ಯಾಪಿಟಲಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ಕ್ಯಾಪಿಟಲು ಸ್ವಲ್ಪ ಸ್ಮಾಲ್ ಲೆಟ್ರಲ್ಲಿ ಕೊಟ್ಟಿದ್ದೀನಿ. ಸೊ ನನಗಿಲ್ಲಿ ರಿಸಲ್ಟ್ ಏನು ಬರುತ್ತಪ್ಪ ನನಗೆ ಅಂತಂದರೆ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಸ್ಮಾಲ್ ಲೆಟರ್ಸ್. ಓಕೆ, ಇಮೇಲ್ ಇನ್ ಲೋಯರ್ ಕೇಸ್, ರೈಟ್? ಯಾಕಂದರೆ ಈ ಮೆಥಡ್ ಏನು ರಿಟರ್ನ್ ಮಾಡುತ್ತೆ, ಸ್ಟ್ರಿಂಗ್ನೇ ರಿಟರ್ನ್ ಮಾಡುತ್ತೆ. ಅದನ್ನು ನಾನು ಆಲ್ರೆಡಿ ಫಂಕ್ಷನ್ ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ದ ರಿಟರ್ನ್ ಟೈಪ್ ವುಡ್ ಬಿ, ದ ರಿಟರ್ನ್ ಆಬ್ಜೆಕ್ಟ್ ವಿಲ್ ಬಿ ಸ್ಟ್ರಿಂಗ್ ಓನ್ಲಿ ಅಂತೇಳಿ. ಹೌದಾ, ಸೊ ಈ ರೀತಿ ನಾವು ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕಾದಾಗ ನಾವು ಈಸಿಯಾಗಿ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ಬೋದು. ಇದರೊಳಗಡೆಗೆ ಅಪ್ಲೈ ಅನ್ನೋ ಒಂದು ಮೆಥಡ್ಡು, ಅಬ್ಸ್ಟ್ರಾಕ್ಟ್ ಮೆಥಡು ಇದೆ. ಈ ಒಂದು ಫಂಕ್ಷನಲ್ ಇಂಟರ್ಫೇಸಸ್ ಒಳಗಡೆ ಬರೀ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಇಲ್ಲ, ಸ್ಟ್ಯಾಟಿಕ್ ಮೆಥಡ್ಸ್ಗಳು ಇದ್ದಾವೆ, ಡಿಫಾಲ್ಟ್ ಮೆಥಡ್ಸ್ಗಳು ಇದೆ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆನಾ, ಅದನ್ನು ನಾವು ಯಾವಾಗ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ನಮಗೆ ಕಲಿತಾ ಹೋಗ್ತೀವಿ. ಬಟ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಫಂಕ್ಷನಲ್ ಇಂಟರ್ಫೇಸಸ್ಗಳು. ಇದರೊಳಗಡೆಗೆ ಆಬ್ವಿಯಸ್ಲಿ ನಿಮಗೆ ಬೇಕಾದ್ರೆ ತೋರಿಸ್ತೀನಿ ನಾನು. ಕೋಡಲ್ಲಿ ಬೇರೆ ಬೇರೆ ಡಿಫಾಲ್ಟ್ ಮೆಥಡ್ಸ್ ಇದೆ, ಇವನ್ ಯಾವುದು ಸ್ಟ್ಯಾಟಿಕ್ ಮೆಥಡ್ಸ್ಗಳಿದೆ. ಅದನ್ನೆಲ್ಲ ಬೇರೆ ಬೇರೆ ಯೂಸ್ ಕೇಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ. ಬಟ್ ದ ಐಡಿಯಾ ಇಯರ್ ಈಸ್ ದಿ ಅಪ್ಲೈ ಮತ್ತು ಟೆಸ್ಟ್ ಅನ್ನೋ ಮೆಥಡ್ಸ್ಗಳು, ಅಬ್ಸ್ಟ್ರಾಕ್ಟ್ ಮೆಥಡ್ಸ್ಗಳು ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್, ರೈಟ್? ಹಾಗಾದರೆ ಲಾಸ್ಟ್ ಇಂಟರ್ಫೇಸ್ ಯಾವುದಪ್ಪ ಈ ಒಂದು ಸೆಕ್ಷನಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು? ಯೂನರಿ ಆಪರೇಟರ್. ಯೂನರಿ ಆಪರೇಟರ್ ಕೂಡ ಒಂದು ಫಂಕ್ಷನಲ್ ಇಂಟರ್ಫೇಸೇ, ಅದರೊಳಗಡೆಗೆ ಕೂಡ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ. ಬಟ್ ದ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಟ್ ಈಸ್ ಅ ಸ್ಪೆಷಲ್ ವರ್ಷನ್ ಆಫ್ ಫಂಕ್ಷನ್ ಇಂಟರ್ಫೇಸ್. ಆ್ಯಕ್ಚುಲಿ ಇದೇನು ಮಾಡಿದೆ ಅಂತಂದರೆ ಯೂನರಿ ಆಪರೇಟರು ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ದಿ ಫಂಕ್ಷನ್ ಇಂಟರ್ಫೇಸ್. ಅದೇನು ಮಾಡುತ್ತೆ, ಫಂಕ್ಷನ್ ಇಂಟರ್ಫೇಸ್ನ ಇನ್ಹೆರಿಟ್ ಮಾಡ್ಕೊಂಡಿದೆ. ನೀವು ಆ ಒಂದು ಯೂನರಿ ಆಪರೇಟರ್ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಯೂನರಿ ಆಪರೇಟರ್ ಎಕ್ಸ್ಟೆಂಡ್ಸ್ ಫಂಕ್ಷನ್, ಆ ಒಂದು ಫಂಕ್ಷನ್ ಇಂಟರ್ಫೇಸ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ. ದ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗಿದೆ. ಸೊ ಈಗೇನಾಗುತ್ತೆ, ಹಿಂಗಿದ್ದಾಗ ಯೂನರಿ ಆಪರೇಟರು ಯಾವುದೇ ತರಹದ ಅಬ್ಸ್ಟ್ರಾಕ್ಟ್ ಮೆಥಡ್ನ ಹೊಸದಾಗಿ ಸ್ಪೆಸಿಫೈ ಮಾಡಿಲ್ಲ. ಬಿಕಾಸ್ ಇದು ಆಲ್ರೆಡಿ ಫಂಕ್ಷನ್ ಇಂಟರ್ಫೇಸ್ನ ಇನ್ಹೆರಿಟ್ ಮಾಡ್ಕೊಂಡಿರೋದ್ರಿಂದ ಫಂಕ್ಷನ್ ಇಂಟರ್ಫೇಸಲ್ಲಿ ಆಲ್ರೆಡಿ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ, ಅಪ್ಲೈ. ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಅಪ್ಲೈ ಮೆಥಡ್ಡು ಯೂನರಿ ಆಪರೇಟರಿಗೂ ಕೂಡ ಅಪ್ಲೈ ಆಗುತ್ತೆ. ಅದನ್ನು ಬಿಟ್ಟು ನಾವೇನಾದರೂ ಇಲ್ಲಿ ಯೂನರಿ ಆಪರೇಟರ್ ಒಳಗಡೆಗೆ ಇನ್ನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ನ ನಾವು ಸ್ಪೆಸಿಫೈ ಮಾಡಿದ್ವಿ ಅಂತಂದರೆ ಆವಾಗ ಈ ಯೂನರಿ ಆಪರೇಟರ್ ಏನಿದೆಯಲ್ಲ ಇಟ್ ವಿಲ್ ನಾಟ್ ಅನ್ ಫಂಕ್ಷನ್ ಇಂಟರ್ಫೇಸ್ ಆಗಲ್ಲ. ಅದು ಏನಕ್ಕೆ, ಆಲ್ರೆಡಿ ಒಂದು ಹೊಸದನ್ನು ಡಿಫೈನ್ ಮಾಡಿದೆಯಾ, ಇದು ಕೂಡ ಇನ್ಹೆರಿಟೆನ್ಸ್ ಅಪ್ಲೈ ಮೆಥಡ್ ಕೂಡ ಇನ್ಹೆರಿಟ್ ಆಗ್ತಾ ಇದೆ. ಸೊ ಅಲ್ಲಿ ಎರಡು ಅಬ್ಸ್ಟ್ರಾಕ್ಟ್ ಮೆಥಡ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ಮೆಥಡ್ ಆದರೆ ಇಟ್ ವಿಲ್ ನಾಟ್ ಕನ್ಸಿಡರ್ಡ್ ಆಸ್ ಅನ್ ಫಂಕ್ಷನಲ್ ಇಂಟರ್ಫೇಸ್. ಅದನ್ನು ಫಂಕ್ಷನಲ್ ಇಂಟರ್ಫೇಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಇಲ್ಲಿ ಈ ಒಂದು ಯೂನರಿ ಆಪರೇಟರ್ ಒಳಗಡೆಗೆ ನಾವು ಯಾವುದೇ ತರಹದ ಅಬ್ಸ್ಟ್ರಾಕ್ಟ್ ಮೆಥಡ್ನ ಡಿಫೈನ್ ಮಾಡಿಲ್ಲ. ವಿ ಆರ್ ಜಸ್ಟ್ ಇನ್ಹೆರಿಟಿಂಗ್ ಫ್ರಮ್ ದಿ ಫಂಕ್ಷನ್ ಇಂಟರ್ಫೇಸ್. ಫಂಕ್ಷನ್ ಇಂಟರ್ಫೇಸಿಂದ ನಾವು ಟಿ ಮತ್ತು ಆರ್ ಏನಿದೆಯಲ್ಲ ಇದರಿಂದ ನಾವು ಜಸ್ಟ್ ಇನ್ಹೆರಿಟ್ ಮಾಡ್ಕೊತಾ ಇದ್ದೀವಿ ಯೂನರಿ ಆಪರೇಟರ್ನ. ಯೂನರಿ ಆಪರೇಟರ್, ಓಕೆ. ಬಟ್ ಈ ಯೂನರಿ ಆಪರೇಟರ್ ಅಕ್ಸೆಪ್ಟ್ಸ್ ಓನ್ಲಿ ಒನ್ ಪ್ಯಾರಾಮೀಟರ್, ಓಕೆ. ಬಟ್ ಅದು ರಿಟರ್ನ್ ಮಾಡೋದು ಕೂಡ ಸೇಮ್ ಟೈಪ್ನೇ ರಿಟರ್ನ್ ಮಾಡುತ್ತೆ. ಅದು ಕೂಡ ಫಂಕ್ಷನ್ ಇಂಟರ್ಫೇಸ್ ಥರನೇ. ಇಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್, ಬಟ್ ಟ್ರಾನ್ಸ್ಫಾರ್ಮ್ ಮಾಡಿದ ಮೇಲೆ ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ದಿ ಸೇಮ್ ಟೈಪ್ ಆಫ್ ಆಬ್ಜೆಕ್ಟ್. ಆಬ್ಜೆಕ್ಟ್ನ ಅದು ರಿಟರ್ನ್ ಮಾಡುತ್ತೆ. ಲೆಟ್ಸ್ ಸಪೋಸ್ ನೀವು ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತಂದರೆ ಸ್ಟ್ರಿಂಗ್ನೇ ರಿಟರ್ನ್ ಮಾಡುತ್ತೆ. ಬಟ್ ಫಂಕ್ಷನ್ ಇಂಟರ್ಫೇಸ್ ಆ ಥರ ಅಲ್ಲ. ಅದು ಸ್ಟ್ರಿಂಗ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಟ್ರಿಂಗ್ನೂ ಮಾಡ್ಬೋದು, ಬೇರೆ ಆಬ್ಜೆಕ್ಟನ್ನು ಕೂಡ ರಿಟರ್ನ್ ಮಾಡ್ಬೋದು. ಎಂಪ್ಲಾಯಿ ಆಬ್ಜೆಕ್ಟ್ನ ರಿಟರ್ನ್ ಮಾಡಿಕೊಂಡು ಕಸ್ಟಮರ್ ಆಬ್ಜೆಕ್ಟ್ನ ರಿಟರ್ನ್ ಮಾಡ್ಬೋದು. ಬಟ್ ಇಲ್ಲಿ ಯೂನರಿ ಆಪರೇಟರ್ ಅನ್ನೋದು ಎಂಪ್ಲಾಯಿ ಆಬ್ಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ತು ಅಂದರೆ ಎಂಪ್ಲಾಯ್ ಆಬ್ಜೆಕ್ಟನ್ನೇ ರಿಟರ್ನ್ ಮಾಡುತ್ತೆ ಅದು, ಓಕೆ. ದಟ್ ಈಸ್ ದ ಕ್ಯಾಚ್ ಹಿಯರ್. ಆಮೇಲೆ ಇಟ್ ಈಸ್ ಗೋಯಿಂಗ್ ಟು ಇನ್ಹೆರಿಟ್ ದಿ ಫಂಕ್ಷನ್ ಇಂಟರ್ಫೇಸ್. ಆ ಒಂದು ಫಂಕ್ಷನ್ ಇಂಟರ್ಫೇಸ್ನ ಇನ್ಹೆರಿಟ್ ಮಾಡ್ಕೊಂಡಿದ್ದೆ. ಅದರಲ್ಲಿರೋ ಮೆಥಡ್ಡೇ ಇಲ್ಲೂ ಕೂಡ ಅಪ್ಲೈ ಆಗಿದೆ. ಹಾಗಾದರೆ ಹಾಗಾದರೆ ಯೂನರಿ ಆಪರೇಟರ್, ಈ ಒಂದು ಯೂನರಿ ಆಪರೇಟರ್ ಫಂಕ್ಷನಲ್ ಇಂಟರ್ಫೇಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಲೆಟ್ಸ್ ಸೇ ಸಪೋಸ್ ನಾವೀಗ ಒಂದು ನಂಬರ್ನ ಸ್ಕ್ವೇರ್ ರೂಟ್ ಕಂಡುಹಿಡಬೇಕಾಗಿರುತ್ತೆ, ಓಕೆ. ಆ ಒಂದು ನಂಬರ್ನ ಸ್ಕ್ವೇರ್ ರೂಟ್ ಕಂಡುಹಿಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಯೂನರಿ ಆಪರೇಟರ್ನ ಯೂಸ್ ಮಾಡ್ತೀವಿ. ಯಾಕಂದರೆ ನಾವಾಗ ಅಲ್ಲಿ ಇಂಟೀಜರ್ ಪಾಸ್ ಮಾಡಿದೆ ಅಂತಂದರೆ ನನಗೆ ಇಂಟೀಜರೇ ಬರ್ತಿರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್ 2ನ ಸ್ಕ್ವೇರ್ ರೂಟ್ ಯಾವುದು? 4, ಹೌದಾ? 4 ಸ್ಕ್ವೇರ್ ರೂಟ್ ಯಾವುದು? 16. ಸೊ ಈ ರೀತಿ ನಾವು ಇನ್ಪುಟ್ ಪಾಸ್ ಮಾಡಿದಾಗ ಸೇಮ್ ಟೈಪ್ ಆಫ್ ಔಟ್ಪುಟ್ ಯಾವಾಗ ಬರ್ತಿರುತ್ತಲ್ಲ ಅಂಥ ಟೈಮಲ್ಲಿ ನಾವು ಯೂನರಿ ಆಪರೇಟರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವೇನು ಪ್ರೀವಿಯಸ್ ಎಕ್ಸಾಂಪಲ್ ಚೆಕ್ ಮಾಡಿದ್ವಲ್ಲ, ಇಮೇಲ್ ಕನ್ವರ್ಟ್ ಇಂಟು ಲೋಯರ್ ಕೇಸಿಂಗ್ ನಾವೇನು ಮಾಡಿದ್ವಲ್ಲ ಆ ಟೈಮಲ್ಲಿ ಈ ಟೈಮಲ್ಲಿ ನಾವು ಇನ್ಸ್ಟೆಡ್ ಆಫ್ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡೋದ್ರ ಬದಲು ವಿ ಕ್ಯಾನ್ ಯೂಸ್ ಎ ಯೂನರಿ ಆಪರೇಟರ್ ಇಂಟರ್ಫೇಸ್. ಅದನ್ನು ಯೂಸ್ ಮಾಡಿದ್ವಿ ಅಂತಂದರೆ ನಾನು ಪಾಸ್ ಮಾಡ್ತಿರೋದು ಸ್ಟ್ರಿಂಗ್ಗೆ,
ಔಟ್ಪುಟ್ ಬರ್ತಿರೋದೇ ಸ್ಟ್ರಿಂಗ್ ನನಗೆ. ಅದು ಆ ಟೈಮಲ್ಲಿ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಲೆಟ್ಸ್ ಸೇ ಸಪೋಸ್ ಒಂದು ಎಕ್ಸಾಂಪಲ್ ಇದರೊಳಗಡೆಗೆ ಹೇಳಿದ್ರೆ ಯಾವುದೇ ಥರದ ಮೆಥಡ್ ಇಲ್ಲ, ಇರೋದು ಓನ್ಲಿ ಒನ್ ಮೆಥಡ್ಡು, ಅಪ್ಲೈ ಮೆಥಡ್ ವಿಚ್ ಈಸ್ ಇನ್ಹೆರಿಟೆಡ್ ಫ್ರಮ್ ದಿ ಫಂಕ್ಷನ್ ಇಂಟರ್ಫೇಸ್. ಸಪೋಸ್ ನಾನೇನು ಮಾಡ್ತೀನಿ, ಯೂನರಿ ಆಪರೇಟರ್, ನಾನಿಲ್ಲಿ ಇಂಟೀಜರ್ನ ಸ್ಪೆಸಿಫೈ ಮಾಡ್ತೀನಿ, ಇಂಟೀಜರ್ ಟೈಪ್. ಸೊ ನಾನು ಇಂಟೀಜರ್ ಅಂತ ಬರೆದ್ಬಿಟ್ರೆ ಇಲ್ಲಿ ಇನ್ಪುಟ್ಟು ಇಂಟೀಜರ್ ಇರುತ್ತೆ, ಔಟ್ಪುಟ್ ಬರೋದು ನನಗೆ ಇಂಟೀಜರ್ ಟೈಪೇ ಇರುತ್ತೆ. ಈಗೇನು ಮಾಡೋಣ, ಇಲ್ಲಿ ಯೂನರಿ ಅಂತ ಕೊಡ್ತೀನಿ ನಾನು, ಈಸ್ ಈಕ್ವಲ್ ಟು, ಈಗ ನಾನಿಲ್ಲಿ ಒಂದೇ ಒಂದು ಮೆಥಡ್ ಇದೆ ಅಪ್ಲೈ ಮೆಥಡ್ಡು, ಇಲ್ಲಿ ನಾನು ಇದಕ್ಕೆ ಇಂಟೀಜರ್ನ ಪಾಸ್ ಮಾಡ್ತೀನಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಇಂಟೀಜರ್. ಈಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ ಬರೆಯೋಣ. ಏನಪ್ಪ ಅಂತಂದರೆ, ಸೊ ಇಂಟೀಜರ್ ಅಲ್ಲ, ಇಟ್ ಈಸ್ ಗೋಯಿಂಗ್ ಟು ಬಿ ಎ, ಓಕೆನಾ, ಅಂದರೆ ಟೈಪ್ ಅದು, ಓಕೆ, ಎ ಇಂಟು ಎ. ಓಕೆ, ನಾನು 2 ಪಾಸ್ ಮಾಡಿದೆ ಅಂತಂದರೆ ಐ ವಾಂಟ್ ಟು ಡಬಲ್ ಇಟ್, ಹೌದಾ, ಐ ವಾಂಟ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ ಇಟ್, ಓಕೆನಾ, ಎ ಇಂಟು ಎ. ಆವಾಗ ನನಗೆ ರಿಸಲ್ಟ್ ಬರೋದು ಇಂಟೀಜರೇ ಬರುತ್ತೆ, ರೈಟ್. ಸೊ ನನಗೆ ಈ ಒಂದು ಯೂನರಿ ಆಪರೇಟರ್ನ ಕಾಲ್ ಮಾಡಿದೆ ಅಂತಂದರೆ, ಯೂನರಿ ಡಾಟ್ ಸೇಮ್ ಮೆಥಡ್ ಅಪ್ಲೈ ಕಾಲ್ ಮಾಡಿದೆ ಅಂತಂದರೆ ಇಂಟೀಜರ್ನ ಪಾಸ್ ಮಾಡ್ತೀನಿ. ಲೆಟ್ಸ್ ಸೇ ಸಪೋಸ್ 2 ಪಾಸ್ ಮಾಡಿದೆ ಅಂತಂದರೆ ನನಗೆ ರಿಸಲ್ಟ್ ಬರೋದು 4 ಬರುತ್ತೆ. ನಾನಿಲ್ಲಿ 4 ಪಾಸ್ ಮಾಡಿದೆ ಅಂತಂದರೆ ರಿಸಲ್ಟ್ ನನಗೆ 16 ಬರುತ್ತೆ. ಇಂಟರ್ನಲ್ಲಿ ಏನಾಯಿತು, ಇಟ್ ಈಸ್ ಎ ಸ್ಪೆಷಲ್ ವರ್ಷನ್ ಆಫ್ ಫಂಕ್ಷನ್ ಇಂಟರ್ಫೇಸ್, ಇಟ್ ಈಸ್ ಗೋಯಿಂಗ್ ಟು ಇನ್ಹೆರಿಟ್ ಫ್ರಮ್ ದಿ ಫಂಕ್ಷನ್ ಇಂಟರ್ಫೇಸ್. ನಮಗೆ ಅಪ್ಲೈ ಮೆಥಡ್ನೇ ಕಾಲ್ ಮಾಡುತ್ತೆ, ಬಟ್ ದ ರಿಸಲ್ಟ್ ನಮಗೇನು ಬರುತ್ತಪ್ಪ ಅಂತಂದರೆ ನಾವೇನು ಇನ್ಪುಟ್ ಕೊಟ್ಟಿರ್ತೀವಲ್ಲ ನಮಗೆ ಸೇಮ್ ಔಟ್ಪುಟ್ ನಮಗೆ ಬರುತ್ತೆ, ಅಂದರೆ ಸೇಮ್ ಟೈಪ್ ಆಫ್ ಔಟ್ಪುಟ್ ನಮಗೆ ಬರುತ್ತೆ. ಯಾವುದೇ ಥರದ ಬೇರೆ ಟೈಪ್ ಆಫ್ ಆಬ್ಜೆಕ್ಟು ನಮಗೆ ರಿಸಲ್ಟ್ ನಮಗೆ ಸಿಗಲ್ಲ. ಆ ಒಂದು ಯೂಸ್ ಕೇಸಸ್ ಒಳಗಡೆಗೆ ನಾವು ಯೂನರಿ ಆಪರೇಟರ್ನ ಯೂಸ್ ಮಾಡ್ತೀವಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದನ್ನೆಲ್ಲ ಏನು ಮಾಡೋಣ, ಕ್ವಿಕ್ಕಾಗಿ ಪ್ರಾಕ್ಟಿಕಲ್ಲಾಗಿ ಟ್ರೈಔಟ್ ಮಾಡೋಣ ಒಂದು ಇಂಟೆಲಿಜೆಂಟ್ ಐಡಿಯಾದಲ್ಲಿ. ಅವಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಎಲ್ಲೆಲ್ಲಿ ನಾವು ಈ ಆಪ್ರೇಟರ್ಗಳನ್ನು, ಫಂಕ್ಷನಲ್ ಇಂಟರ್ಫೇಸಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ. ಸೊ ಲೆಟ್ಸ್ ಜಂಪ್ ಟು ಇಂಟೆಲಿಜೆಂಟ್ ಐಡಿಯಾ. ಓಕೆ, ನಾನು ಇಂಟೆಲಿಜೆಂಟ್ ಐಡಿಯಾಗೆ ಲಾಗಿನ್ ಆಗಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀನಿ, ಟೆಸ್ಟ್ ಅಂತೇಳಿ. ಫಸ್ಟು ನಾನು ನಿಮಗೆ ತೋರಿಸ್ಬಿಡ್ತೀನಿ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಫಂಕ್ಷನಲ್ ಇಂಟರ್ಫೇಸಸ್ನ. ನೀವು ಜಸ್ಟ್ ಇಂಟೆಲಿಜೆಂಟ್ ಐಡಿಯಾದಲ್ಲಿ ಡಬಲ್ ಶಿಫ್ಟ್ನ ಪ್ರೆಸ್ ಮಾಡಿದ್ರಿ ಅಂತಂದರೆ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಾಸಸ್ ಅಂತ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ಸರ್ಚ್ ಮಾಡಿರಿ ಪ್ರೆಡಿಕೇಟ್, ನಿಮಗೆ ವೆರಿ ಫಸ್ಟ್ನೇದೇ ಸಿಗುತ್ತೆ ಪ್ರೆಡಿಕೇಟ್ ಅಂತೇಳಿ. ಇದನ್ನು ನೋಡ್ಬೋದು, java.util.function, ಅಲ್ಲಿಂದ ಇದು ಡಿಫೈನ್ ಆಗಿದೆ. ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ನಿಮಗೆ ಪ್ರೆಡಿಕೇಟ್ ಇದೆ. ಇಲ್ಲಿ ನೋಡ್ಬೋದು ಟಿ ಅನ್ನೋದೇನಿದೆ ಅಲ್ಲ, ಇಟ್ ಈಸ್ ಎ ಇನ್ಪುಟ್ ಟೈಪ್. ಅದು ಇಲ್ಲಿ ನೀವು ಅದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಟಿ ದ ಟೈಪ್ ಆಫ್ ದ ಇನ್ಪುಟ್ ಟು ದ ಪ್ರೆಡಿಕೇಟ್, ಅಂದರೆ ಆ ಒಂದು ಪ್ರೆಡಿಕೇಟ್ಗೆ ನಾವು ಇನ್ಪುಟ್ ಪಾಸ್ ಮಾಡ್ತಿರೋದು ಟೈಪು ಟಿ. ಇಟ್ ಕುಡ್ ಬಿ ಎನಿಥಿಂಗ್, ಅದು ಯಾವುದರ ಆಗಿರ್ಬೋದು ಟೈಪ್ ಟಿ ಅನ್ನೋದು. ಇಂಟೀಜರು, ಡಬಲ್ಲು, ಸ್ಟ್ರಿಂಗು, ಆಬ್ಜೆಕ್ಟು, ಎಂಪ್ಲಾಯ್ ಆಬ್ಜೆಕ್ಟು, ಕಸ್ಟಮರ್, ಎನಿಥಿಂಗ್. ಓಕೆ, ದಿ ಇನ್ಪುಟ್ ಆರ್ಗ್ಯುಮೆಂಟ್, ಹೌದಾ, ಟಿ ಅನ್ನೋದು ಇನ್ಪುಟ್ ಆರ್ಗ್ಯುಮೆಂಟು. ದ ರಿಟರ್ನ್ಸ್ ಟ್ರೂ ಇಫ್ ದ ಇನ್ಪುಟ್ ಆರ್ಗ್ಯುಮೆಂಟ್ ಮ್ಯಾಚಸ್ ದ ಪ್ರೆಡಿಕೇಟ್, ಅದರ್ವೈಸ್ ಫಾಲ್ಸ್. ಒಂದೇ ಒಂದು ಮೆಥಡ್ ಇದೆ, ನೀವು ನೋಡ್ಬೋದು ಟೆಸ್ಟ್ ಅಂತೇಳಿ, ಹೌದಾ, ಇಟ್ ಅಕ್ಸೆಪ್ಟ್ಸ್ ದಿ ಟಿ ಆಸ್ ಎನ್ ಆರ್ಗ್ಯುಮೆಂಟ್. ಬೇರೆ ಮೆಥಡ್ಗಳು ಇದ್ದಾವೆ, ಇಲ್ಲಿ ನೋಡ್ಬೋದು ಡಿಫಾಲ್ಟ್ ಮೆಥಡ್ ಇದೆ, ಹೌದಾ, ಪ್ರೆಡಿಕೇಟ್ ಆ್ಯಂಡ್ ಅಂತ ಒಂದಿದೆ. ಡಿಫಾಲ್ಟ್ ಇನ್ನೊಂದು ಮೆಥಡ್ ಇದೆ ನೆಗೆಟ್ ಅಂತೇಳಿ. ಡಿಫಾಲ್ಟ್ ಇನ್ನೊಂದು ಮೆಥಡ್ ಇದೆ ಆರ್ ಅಂತೇಳಿ. ಸ್ಟ್ಯಾಟಿಕ್ ಒಂದು ಮೆಥಡ್ ಇದೆ ಈಸ್ ಈಕ್ವಲ್ ಅಂತೇಳಿ, ರೈಟ್. ಇನ್ನೊಂದು ಸ್ಟ್ಯಾಟಿಕ್ ಮೆಥಡ್ ಇದೆ ನಾಟ್ ಅಂತೇಳಿ. ಇದೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ. ಆ ಥರ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ ಅಂತಂದರೆ ನಾವು ಈ ಒಂದು ಟಾಪಿಕ್ಸ್ನ ಕವರ್ ಮಾಡಲಿಕ್ಕೆ ಆಗೋದೇ ಇಲ್ಲ. ನಮಗೆ ಯಾವಾಗ ನಾವು ಸ್ಟ್ರೀಮ್ಸ್ APIನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಒಂದು ಎಲ್ಲ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಮೆಜಾರಿಟಿ ಟೈಮು, ಆವಾಗ ನಾವು ಡಿಸ್ಕಸ್ ಮಾಡೋಣ. ಬಟ್ ನಮಗೀಗ ಮೇನ್ ಬೇಕಾಗಿರೋದು ಟೆಸ್ಟ್. ಓಕೆ, ಇಟ್ ಹ್ಯಾಸ್ ಓನ್ಲಿ ಒನ್ ಅಬ್ಸ್ಟ್ರಾಕ್ಟ್ ಮೆಥಡ್, ಒಂದೇ ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ, ಯಾವುದಾ ಇದರಲ್ಲಿ. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದು ನಾವು ಡಿಸ್ಕಸ್ ಮಾಡೋಣ. ನಾನೊಂದು ಜಸ್ಟ್ ಕ್ವಿಕ್ಕಾಗಿ ಒಂದು ಮೇನ್ ಕ್ಲಾಸ್ ಕ್ರಿಯೇಟ್ ಮಾಡಿಬಿಡ್ತೀನಿ. ಫಂಕ್ಷನಲ್ ಇಂಟರ್ಫೇಸಸ್ ಡೆಮೋ, ಇದರೊಳಗಡೆಗೆ ಮೇನ್ ಮೆಥಡ್ನ ಬರೆಯೋಣ. ಇಲ್ಲೇನು ಮಾಡ್ತೀನಿ, ನಾನು ಪ್ರೆಡಿಕೇಟ್ ಅಂತ ಡಿಫೈನ್ ಮಾಡ್ತೀನಿ. ಪ್ರೆಡಿಕೇಟ್ ಅಂದರೆ ನಾನು ಒಂದು ರೆಫರೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾನು ಇನ್ಪುಟ್ ಟೈಪ್ನ ಸ್ಪೆಸಿಫೈ ಮಾಡಬೇಕು. ನಾನು ಪಾಸ್ ಮಾಡ್ತಿರೋದು ಇಂಟೀಜರ್ ಆಗಿರೋದ್ರಿಂದ ಇಂಟೀಜರ್. ಇಲ್ಲೇನು ಮಾಡ್ತೀನಿ, ಜಸ್ಟ್ ಚೆಕ್ ನಂಬರ್. ಇಲ್ಲೇನು ಮಾಡೋಣ, ಇದ್ರೊಳಗಡೆಗೆ ಒಂದೇ ನಾವೀಗ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ ಬರೀಬೇಕು. ಇದ್ರೊಳಗಡೆಗೆ ಇರೋದು ಒಂದೇ ಒಂದು ಮೆಥಡ್ಡು ವಿಚ್ ಈಸ್ ಟೆಸ್ಟ್ ಮೆಥಡ್ಡು. ಆ ಟೆಸ್ಟ್ ಮೆಥಡ್ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಈಗ ಇಂಟೀಜರ್ ಟೈಪು, ರೈಟ್. ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ, ಇಂಟೀಜರ್ ಟೈಪ್ನ ಸ್ಪೆಸಿಫೈ ಮಾಡೋಣ. ಲೆಟ್ಸ್ ಸೇ ಸಪೋಸ್ ಎನ್ ಅಂತ ನಾನು ಪಾಸ್ ಮಾಡ್ತೀನಿ ನಂಬರ್. ನನ್ನ ಒಂದು ಎಕ್ಸ್ಪ್ರೆಷನ್ ಏನಪ್ಪ, ಬಿಸ್ನೆಸ್ ಲಾಜಿಕ್ ಏನು, ನಂಬರ್ ಈಸ್ ಗ್ರೇಟರ್ ದ್ಯಾನ್ 0 ಇತ್ತು ಅಂತಂದರೆ ಅದನ್ನು ನಾನು ಟ್ರೂ ಅಂತ ಕನ್ಸಿಡರ್ ಮಾಡ್ತೀನಿ. ಟ್ರೂ ಇತ್ತು ಅಂತಂದರೆ ಇಟ್ಸ್ ಅ ಪಾಸಿಟಿವ್ ನಂಬರ್. ಅದೇನಾದರೂ ಲೆಸ್ ದ್ಯಾನ್ 0 ಇತ್ತು ಅಂತಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ನಾನು ಅದನ್ನು ನೆಗೆಟಿವ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ, ರೈಟ್. ಈ ಒಂದು ಬುಲಿಯನ್ ಎಕ್ಸ್ಪ್ರೆಷನ್ನ ನಾನು ಡಿಫೈನ್ ಮಾಡಿದ್ದೀನಿ. ಈಗೇನು ಮಾಡೋಣ, ಚೆಕ್ ನಂಬರ್
ಡಾಟ್ ಟೆಸ್ಟ್. ಇದಕ್ಕೆ ನಾನು ಇಲ್ಲಿ ನೋಡ್ಬೋದು, ನಾನು ಟೆಸ್ಟ್ ಅಂತ ಕೊಟ್ಟ ತಕ್ಷಣ ನನಗೆ ಏನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿ ಇಂಟೀಜರ್. ಅದಾ ರೈಟ್. ಇದಕ್ಕೆ ಇಂಟೀಜರ್ ಪಾಸ್ ಮಾಡೋಣ, 10 ಪಾಸ್ ಮಾಡಿದೆ ಅಂತಂದರೆ ಇದಿಷ್ಟು ಡೈರೆಕ್ಟಾಗಿ ನಾನು system.out.printlnನಲ್ಲಿ ಆ್ಯಡ್ ಮಾಡ್ತೀನಿ. ಸೇವ್ ಮಾಡೋಣ. ಈಗ ಇದನ್ನು ರನ್ ಮಾಡ್ತೀನಿ. ಈ ಒಂದು ಮೆಥಡ್ನ, ಈ ಒಂದು ಕ್ಲಾಸ್ನ ರನ್ ಮಾಡಿದಾಗ ವಿ ಗೆಟ್ ಅ ಟ್ರೂ ವಿಚ್ ಈಸ್ ಪಾಸಿಟಿವ್. ನಾನೇನು ಮಾಡ್ತೀನಿ, ಇಲ್ಲಿ -2ನ ಪಾಸ್ ಮಾಡ್ತೀನಿ. ಈಗೇನಾಗುತ್ತೆ, ವಿ ಗೆಟ್ ದಿ ಫಾಲ್ಸ್. ರೈಟ್, ವೆರಿ ಸಿಂಪಲ್. ಅದೇ ರೀತಿ ಇನ್ನೊಂದು ಯೂಸ್ ಕೇಸ್ ತಗೊಳ್ಳೋಣ. ನಾನು ಮುಂಚೆಗೆ ಹೇಳಿದ್ದೆ, ಒಬ್ಬ ಸ್ಟೂಡೆಂಟು ಪಾಸ್ ಆಗಿದೆನೋ ಫೇಲ್ ಆಗಿದೆನೋ ಅಂತ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾನು ಅಗೇನ್ ಪ್ರೆಡಿಕೇಟ್ ಯೂಸ್ ಮಾಡ್ತೀನಿ. ಇಂಟೀಜರ್ನ ಪಾಸ್ ಮಾಡೋಣ. ಇಲ್ಲೇನು ಮಾಡ್ತೀನಿ, ರಿಸಲ್ಟ್. ಓಕೆ, ಇಲ್ಲೇನು ಮಾಡೋಣ, ಆ ಇಂಟೀಜರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ, ಮಾರ್ಕ್ಸ್ ಅಂತೇಳಿ. ಇಲ್ಲಿ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ 35. 35ಗಿಂತ ಜಾಸ್ತಿ ಇತ್ತು ಅಂತಂದರೆ ಅವನು 35 ಆರ್ ಈಕ್ವಲ್ ಟು, ಹೌದಾ, ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35, ಹಿ ಈಸ್ ಪಾಸ್, ಇಟ್ ಈಸ್ ಟ್ರೂ. ಅದೇನಾದರೂ 35ಗಿಂತ ಕಡಿಮೆ ಇತ್ತು ಅಂತಂದರೆ ರಿಟರ್ನ್ ಫಾಲ್ಸ್ ಮಾಡುತ್ತೆ, ನಾವು ಅವನ್ನ ಫೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ system.out.println ರಿಸಲ್ಟ್ ಡಾಟ್ ಟೆಸ್ಟ್, ಇಲ್ಲಿ ನಾನು 52 ಪಾಸ್ ಮಾಡ್ತೀನಿ. 52 ಬಂದರೆ ಅವನು ಪಾಸ್ ಆಗಿದ್ದಾನೆ ಅಂತ ಅರ್ಥ. ರನ್ ಮಾಡ್ತೀನಿ. ಸಿ, ವಿ ಗೆಟ್ ಅ ಟ್ರೂ, ಅವನು ಪಾಸ್ ಆಗಿದ್ದಾನೆ ಅಂತ. ಲೆಟ್ಸ್ ಸೇ ಸಪೋಸ್ 30 ಪಾಸ್ ಮಾಡ್ತೀನಿ, ಹಿ ಈಸ್ ಫೇಲ್ಡ್ ಇನ್ ದಿ ಎಕ್ಸಾಮ್. ರೈಟ್. ಈ ರೀತಿ ನಾವು ಈಸಿಯಾಗಿ ಈ ರೀತಿ ನಾವು ಈಸಿಯಾಗಿ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ಸ್ಗಳನ್ನ ಬರಿಬೋದು ಟೆಸ್ಟ್ ಮೆಥಡಿಗೆ. ಅದಕ್ಕೆ ನಾವು ಪ್ರೆಡಿಕೇಟ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ಇದೊಂದು ಕಾಮನ್ ಯೂಸ್ ಕೇಸ್. ನೀವು ಡೆಫಿನೆಟಾಗಿ ನೀವು ನಿಮ್ಮ ಪ್ರಾಜೆಕ್ಟ್ಗಳಲ್ಲೆಲ್ಲ ನೀವು ಇದನ್ನು ಯೂಸ್ ಮಾಡೇ ಮಾಡ್ತೀರಾ. ಎಸ್ಪೆಷಲಿ ನೀವೇನಾದರೂ ಇದ್ರ ಬಗ್ಗೆ ಅವೇರ್ ಇದ್ದೀರಾ ಅಂತಂದರೆ ನೀವು ಯೂಸ್ ಮಾಡಿ ಬರದೇ ಬರೀತೀರಾ. ಇಟ್ ರೆಡ್ಯೂಸಸ್ ಅ ಲಾಟ್ ಆಫ್ ಬಾಯ್ಲರ್ ಪ್ಲೇಟ್ ಕೋಡ್, ಹೌದಾ. ಅದೇ ರೀತಿ ನೆಕ್ಸ್ಟ್ ಯಾವ ಯೂಸ್ ಕೇಸ್ ತಗೊಳ್ಳೋಣ, ನಾವು ನೆಕ್ಸ್ಟು ಫಂಕ್ಷನ್ ಇಂಟರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್. ಸೊ ಫಂಕ್ಷನ್ ಇಂಟರ್ಫೇಸ್ನ ಓಪನ್ ಮಾಡ್ತೀನಿ ನಾನು, ಆ ಒಂದು ಇಂಟರ್ಫೇಸ್ನ. ಫಂಕ್ಷನ್, ಇಲ್ಲಿ ನೋಡ್ಬೋದು ಫಂಕ್ಷನ್ ಇಂಟರ್ಫೇಸ್ ಏನು ಮಾಡುತ್ತೆ, ಇಟ್ ಅಕ್ಸೆಪ್ಟ್ಸ್, ಇಟ್ಸ್ ಅ ಫಂಕ್ಷನಲ್ ಇಂಟರ್ಫೇಸ್. ಫಸ್ಟ್ ಆಫ್ ಆಲ್ ಅವ್ರು ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಫಂಕ್ಷನಲ್ ಇಂಟರ್ಫೇಸ್ ಅಂತೇಳಿ. ಇಟ್ ಅಕ್ಸೆಪ್ಟ್ಸ್ 2 ಥಿಂಗ್ಸ್, ಒನ್ ಇನ್ಪುಟ್ ಪ್ಯಾರಾಮೀಟರು, ಔಟ್ಪುಟ್ ಪ್ಯಾರಾಮೀಟರು. ಇಲ್ಲಿ ನೋಡ್ಬೋದು ಟಿ ಅನ್ನೋದು ದ ಟೈಪ್ ಆಫ್ ದಿ ಇನ್ಪುಟ್ ಇನ್ ಟು ದ ಫಂಕ್ಷನ್ ಆ್ಯಂಡ್ ದ ಟೈಪ್ ಆಫ್ ದ ರಿಸಲ್ಟ್ ಆಫ್ ದಿ ಫಂಕ್ಷನ್. ಅದರಿಂದ ಏನು ರಿಸಲ್ಟ್ ಬರುತ್ತಲ್ಲ ಅದು ಇಟ್ ಹ್ಯಾಸ್ ಓನ್ಲಿ ಒನ್ ಮೆಥಡ್, ಅಪ್ಲೈ ಮೆಥಡ್. ಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆರ್ನ ರಿಟರ್ನ್ ಮಾಡುತ್ತೆ. ರೈಟ್. ಈಗ ಇದನ್ನು ನಾವೇನಕ್ಕೆ ಯೂಸ್ ಮಾಡ್ತೀವಿ, ನಾವೊಂದು ಆಬ್ಜೆಕ್ಟ್ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ. ನಾನು ಮುಂಚೆಗೆ ಹೇಳ್ದಂಗೆ ಏನಾದರೂ ನಾವು ಒಂದು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತಂದರೆ ಆ ಟೈಮಲ್ಲಿ ನಾವು ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ಒಂದು ಯೂಸ್ ಕೇಸ್ ತಗೋಣ. ಲೆಟ್ಸ್ ಸೇ ಸಪೋಸ್ ನಾನು ಲೆಂತ್ ಚೆಕ್ ಮಾಡಬೇಕಾಗಿರುತ್ತೆ. ಲೆಟ್ಸ್ ಗೋ ಟು ಅವರ್ ಡೆಮೋ ಕ್ಲಾಸ್. ಇಲ್ಲೇನು ಮಾಡೋಣ, ಫಸ್ಟು ನಾನು ಫಂಕ್ಷನ್ ಯೂಸ್ ಮಾಡ್ತೀನಿ. ಫಂಕ್ಷನ್ ಇಟ್ ಟೇಕ್ಸ್ 2, ಹೌದಾ, 2 ಪ್ಯಾರಾಮೀಟರ್ಸ್. ಒಂದು ಇನ್ಪುಟ್ ಪ್ಯಾರಾಮೀಟರ್ ನಾನೇನು ಪಾಸ್ ಮಾಡ್ತೀನಿ, ಸ್ಟ್ರಿಂಗ್. ಔಟ್ಪುಟ್ ನನಗೆ ಬೇಕಾಗಿರೋದು ಇಂಟೀಜರ್. ಈಗೇನು ಮಾಡೋಣ, ಲೆಂತ್. ಕ್ಯಾಲ್ಕುಲೇಟ್ ಆರ್ ಫೈಂಡ್ ಲೆಂತ್. ಇಲ್ಲಿ ನಾನೇನು ಮಾಡ್ತೀನಿ, ಆ ಒಂದು ಎಕ್ಸ್ಪ್ರೆಷನ್ನಿಗೆ ಅಂದರೆ ಆ ಒಂದು ಮೆಥಡಿಗೆ, ಸೊ ಆ ಮೆಥಡ್ ಯಾವುದಿದೆ ಇಲ್ಲಿ, ಇಟ್ ಹ್ಯಾಸ್ ಎನ್ ಅಪ್ಲೈ ಮೆಥಡ್, ಹೌದಾ. ಈ ಒಂದು ಅಪ್ಲೈ ಮೆಥಡಿಗೆ ನಾನು ಬೂಲಿಯನ್ ಎಕ್ಸ್ಪ್ರೆಷನ್ನ ಬರಿತೀನಿ. ಇಟ್ ಟೇಕ್ಸ್ ಸ್ಟ್ರಿಂಗ್, ಹೌದಾ. ಇನ್ಪುಟ್ ಪ್ಯಾರಾಮೀಟರ್ ಇದೆ, ಸ್ಟ್ರಿಂಗ್ ಇದೆ. ನಾನು ಇದನ್ನು ಸ್ಟ್ರಿಂಗ್ನ ನೇಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನು ಏನು ಬರೋಣ, ನೇಮ್ ಡಾಟ್ ಲೆಂತ್. ಸೊ ಇದೇನು ರಿಟರ್ನ್ ಮಾಡುತ್ತೆ, ಲೆಂತ್ ಅನ್ನೋದು ನೀವು ನೋಡ್ಬೋದು, ಇಟ್ ಈಸ್ ಗೋಯಿಂಗ್ ಟು ರಿಟರ್ನ್ ಆನ್ ಇಂಟೀಜರ್, ಹೌದಾ. ಸೊ ನಾವು ಇಲ್ಲೂ ಕೂಡ ಔಟ್ಪುಟ್ ನಾವು ಹೇಳ್ತಿರೋದೆ ಇಂಟೀಜರ್. ಈಗೇನು ಮಾಡೋಣ, ಜಸ್ಟ್ ನಾನು ಪ್ರಿಂಟ್ ಮಾಡ್ತೀನಿ, ಫೈಂಡ್ ಲೆಂತ್ ಡಾಟ್ ಅಪ್ಲೈ ಮೆಥಡ್, ಹೌದಾ. ಈ ಅಪ್ಲೈ ಮೆಥಡಿಗೆ ನಾನು ಪಾಸ್ ಮಾಡ್ತೀನಿ, ಏನು ಸ್ಟ್ರಿಂಗ್ ಟೈಪ್ನ ಪಾಸ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ಅಪ್ಲೈ ಅಂತ ಕೊಟ್ಟ ತಕ್ಷಣವೇ ನನಗೆ ಅದು ಹೇಳುತ್ತೆ ಯು ಶುಡ್ ಪಾಸ್ ದಿ ಸ್ಟ್ರಿಂಗ್. ಯಾಕಂದರೆ ನಾನು ಸ್ಪೆಸಿಫೈ ಮಾಡಿಬಿಟ್ಟಿದ್ದೀನಿ, ಅಲ್ಲಿ ಇನ್ಪುಟ್ ಟೈಪು ಸ್ಟ್ರಿಂಗ್ ಇರುತ್ತೆ, ಔಟ್ಪುಟ್ ಟೈಪು ಇಂಟೀಜರ್ ಇರುತ್ತೆ ಅಂತೇಳಿ. ರೈಟ್. ಅಪ್ಲೈ. ಈಗ ನಾನು ನನ್ನ ನೇಮ್ನ ಪಾಸ್ ಮಾಡ್ತೀನಿ, ಭೂಷಣ್. ಈಗ ಇದು ನಾನು ಏನಾದರೂ ರನ್ ಮಾಡಿದೆ ಅಂತಂದರೆ ನನಗೆ ಲೆಂತ್ ಸಿಗುತ್ತೆ, ಭೂಷಣನ ಲೆಂತ್ 7. ರೈಟ್. ಅದೇ ರೀತಿ ಇನ್ನೊಂದು ಯೂಸ್ ಕೇಸ್ ತೊಗೊಂಡ್ರೆ, ಲೆಟ್ಸ್ ಸೇ ಸಪೋಸ್ ನಾನು ಮುಂಚೆಗೆ ಹೇಳ್ದಂಗೆ ಯಾವುದೋ ಒಂದು ಇನ್ಪುಟ್ನ ಪಾಸ್ ಮಾಡಿ ಔಟ್ಪುಟ್ ನನಗೆ ಅದರದ್ದು ಸ್ಮಾಲ್ ಲೆಟರ್ಸ್ ಬೇಕಾಗಿರುತ್ತೆ. ಆ ಟೈಮಲ್ಲಿ, ಅಥವಾ ನಾನು ಯಾವುದೋ ಒಂದು ಅವ್ರ ಇಮೇಲ್ ಎಂಟರ್ ಮಾಡಿರ್ತಾರೆ, ನಾನು ಅದಕ್ಕೆ ಜಿಮೇಲ್ ಅನ್ನೋದನ್ನು ಅಪೆಂಡ್ ಮಾಡಬೇಕಾಗಿರುತ್ತೆ ಬೈ ಡಿಫಾಲ್ಟಾಗಿ. ಆ ಟೈಮಲ್ಲಿ ನಾನು ಯೂಸ್ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ಆ ಒಂದು ಯೂಸ್ ಕೇಸ್ನ ಕೂಡ ನೋಡೋಣ. ನಾನು ಜಸ್ಟ್ ಡಿಫೈನ್ ಮಾಡ್ತೀನಿ ಆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ನ. ಫಸ್ಟ್ ಆಫ್ ಆಲ್ ಫಂಕ್ಷನ್ ಇಟ್ ಟೇಕ್ಸ್
ಇನ್ಪುಟ್ ಟೈಪು ಸ್ಟ್ರಿಂಗ್ ಇರುತ್ತೆ, ಔಟ್ಪುಟ್ ಟೈಪು ಸ್ಟ್ರಿಂಗೇ ಇರುತ್ತೆ. ಈಗೇನು ಮಾಡೋಣ, ಇಮೇಲ್ ಅಪೆಂಡರ್ ಅಥವಾ ಡೊಮೈನ್ ಅಪೆಂಡರ್ ಅಂತ ಅನ್ಕೊಳ್ಳೋಣ. ಡೊಮೈನ್ ಅಪೆಂಡರ್ ಇಲ್ಲೇನು ಮಾಡ್ತೀನಿ, ಅಪ್ಲೈ ಅನ್ನೋ ಮೆಥಡ್ಗೆ ನಾನು ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೀಬೇಕು. ಏನು ತಗೊಳ್ತದು, ಇಟ್ ಟೇಕ್ಸ್ ದಿ ಸ್ಟ್ರಿಂಗ್ ಆಸ್ ಅ ಇನ್ಪುಟ್ ಟೈಪ್. ಇಲ್ಲಿ ನಾನು ಸ್ಪೆಸಿಫೈ ಮಾಡೋದ್ರಿಂದ ಇಲ್ಲಿ ಇನ್ಪುಟ್ನ ಸ್ಟ್ರಿಂಗ್ನೇ ಪಾಸ್ ಮಾಡ್ತೀನಿ ನಾನು. ಲೆಟ್ಸ್ ಸೇ ಸಪೋಸ್ ನಾನು ಇಮೇಲ್, ಓಕೆ, ಇದಕ್ಕೆ ನಾನು ಅಪೆಂಡರ್ ಆ್ಯಡ್ ಮಾಡ್ತೀನಿ ಇಮೇಲ್. ಇದಕ್ಕೆ ನಾನು ಏನು ಆ್ಯಡ್ ಮಾಡಬೇಕು, ಐ ವಾಂಟೆಡ್ ಟು ಫಸ್ಟ್ ಆಫ್ ಆಲ್ ನಾನು ಇದನ್ನು ಲೋಯರ್ ಕೇಸಿಗೆ ಕನ್ವರ್ಟ್ ಮಾಡ್ತೀನಿ ಟು ಲೋಯರ್ ಕೇಸ್. ಈಗ ನಾನು ನನ್ನ ಒಂದು ಕಂಪನಿ ಡೊಮೈನ್ ನೇಮ್ನ ಇದಕ್ಕೆ ಅಪೆಂಡ್ ಮಾಡ್ತೀನಿ @mycompany.com. ನಾನು ಇಮೇಲ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅವ್ರ ಇಮೇಲಿಗೆ ಅವ್ರೇನು ಜಸ್ಟ್ ಅವ್ರ ಯೂಸರ್ ನೇಮ್ನ ಎಂಟರ್ ಮಾಡ್ತಾರೆ. ಓಕೆ, ನಾನು ಅದಕ್ಕೆ @mycompany.com ಅನ್ನೋ ಒಂದು ಡೊಮೈನ್ ಆ್ಯಡ್ ಮಾಡಿ ಒಂದು ಇಮೇಲ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಡ್ತೀನಿ. ಓಕೆ, ಇದೊಂದು ವ್ಯಾಲಿಡ್ ಯೂಸ್ ಕೇಸ್, ರೈಟ್? ಈಗೇನು ಮಾಡೋಣ, system.out.println ಡೊಮೈನ್ ಅಪೆಂಡರ್ ಇಲ್ಲೇನು ಮಾಡೋಣ, ಅಪ್ಲೈ. ನಾನಿಲ್ಲಿ ಲೆಟ್ಸ್ ಸೇ ಸಪೋಸ್ ಭೂಷಣ್ ಅಂತ ಕೊಡ್ತೀನಿ. ಈಗ ನನಗೆ ಇಮೇಲ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಸಪೋಸ್ ನಾನು ಇದನ್ನು ರನ್ ಮಾಡಿದೆ ಅಂತಂದರೆ ಭೂಷಣ್ @mycompany.com. ಭೂಷಣ್ @mycompany.com ಹೌದಾ? ಸೊ ನಾನು ಇಲ್ಲಿ ಅಪ್ಪರ್ ಕೇಸ್ ಕೊಟ್ಟಿದ್ದೀನಿ, ಇಟ್ ಶುಡ್ ಬಿ ಲೋಯರ್ ಕೇಸ್. ಓಕೆ, ಇದನ್ನು ರನ್ ಮಾಡೋಣ. ನಿಮಗೆ ನೋಡ್ಬೋದು, ವಿ ಗೆಟ್ ಭೂಷಣ್ @mycompany.com. ಅದೇ ರೀತಿ ಯಾವ್ಯಾವ ಯೂಸರು ಅವರ ಯೂಸರ್ ನೇಮ್ನ ಕ್ರಿಯೇಟ್ ಕೊಡ್ತಾ ಹೋಗ್ತಾರೆ, ನಾನು ಅವರಿಗೆಲ್ಲ ನನ್ನ ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅದಕ್ಕೊಂದು ನಾನೇನು ಮಾಡ್ತೀನಿ, ಈ ಥರ ಒಂದು ಫಂಕ್ಷನ್ನ ಬರೀತೀನಿ, ಲ್ಯಾಂಬ್ಡಾ ಫಂಕ್ಷನ್ನ. ಜಸ್ಟ್ ಅವರು ಯೂಸರ್ ನೇಮ್ ಕೊಡ್ತಾ ಹೋದಂಗೆ ನಾನು ಅದಕ್ಕೆ ಅವ್ರದ್ದು ಇಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಇದೊಂದು ವ್ಯಾಲಿಡ್ ಯೂಸ್ ಕೇಸ್, ಹೌದಾ? ಸೊ ಈ ಟೈಮಲ್ಲೆಲ್ಲ ನಾನು ಏನು ಮಾಡ್ಬೋದು, ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ಬೋದು. ಯಾಕಂದರೆ ಅದರೊಳಗಡೆಗೆ ಅಪ್ಲೈ ಮೆಥಡ್ ಇದೆ, ಒಂದು ಟ್ರಾನ್ಸ್ಫರ್ ಮಾಡುತ್ತೆ ಡೇಟಾ. ನಾವೇನು ಕೊಡ್ತಿದ್ದೀವಿ, ಇಲ್ಲಿ ಕೊಡ್ತಿರೋದು ಜಸ್ಟ್ ಯೂಸರ್ ನೇಮ್ ಕೊಡ್ತಿದ್ದೀವಿ, ಅದಕ್ಕೆ ಒಂದು ಔಟ್ಪುಟ್ನ ಕೊಡ್ತಾ ಇದೆ. ಅಂದರೆ ಆ ಇನ್ಪುಟ್ನ ಟ್ರಾನ್ಸ್ಫಾರ್ಮ್ ಮಾಡಿ ಒಂದು ಔಟ್ಪುಟ್ ಕೊಡ್ತಾ ಇದೆ. ಆ ಇನ್ಪುಟ್ ಟೈಪ್ ಏನಾರು ಆಗಿರ್ಬೋದು, ಔಟ್ಪುಟ್ ಟೈಪು ಏನಾರು ಆಗಿರ್ಬೋದು. ನಾನಿಲ್ಲಿ 2 ಸ್ಟ್ರಿಂಗ್ ಅಂತಲೇ ಕೊಟ್ಟಿದ್ದೀನಿ, ರೈಟ್? ಈಗ ಲಾಸ್ಟ್ ಇಂಟರ್ಫೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ದಟ್ ಈಸ್ ಯೂನರಿ ಆಪರೇಟರ್. ಯೂನರಿ ಆಪರೇಟರ್ನ ಫಸ್ಟ್ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಯೂನರಿ ಆಪರೇಟರ್ ಇದರೊಳಗಡೆ ಹೋದರೆ ನೋಡ್ಬೋದು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ನ. ಫಸ್ಟ್ ಆಫ್ ಆಲ್ ಇದು ಕೂಡ ಫಂಕ್ಷನಲ್ ಇಂಟರ್ಫೇಸೇ, ಓಕೆನಾ? ಅದು ಕೂಡ ಫಂಕ್ಷನ್ ಪ್ಯಾಕೇಜಲ್ಲೇ ಇದೆ, util.function. ಬಟ್ ಇಟ್ ಎಕ್ಸ್ಟೆಂಡ್ಸ್ ದಿ ಫಂಕ್ಷನ್ ಇಂಟರ್ಫೇಸ್ನ ಎಕ್ಸ್ಟೆಂಡ್ ಮಾಡಿದೆ. ಸೊ ಎಕ್ಸ್ಟೆಂಡ್ ಮಾಡಾದ್ಮೇಲೆ ಅವ್ರು ಯಾವುದೇ ಥರ ಅಬ್ಸ್ಟ್ರಾಕ್ಟ್ ಮೆಥಡ್ನ ಇಲ್ಲಿ ಡಿಫೈನ್ ಮಾಡಿಲ್ಲ. ಏನಕ್ಕೆ? ಆಲ್ರೆಡಿ ಫಂಕ್ಷನ್ ಇಂಟರ್ಫೇಸ್ ಒಳಗಡೆಗೆ ಅಪ್ಲೈ ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ, ಅದು ಆಟೋಮ್ಯಾಟಿಕಲಿ ಇನ್ಹೆರಿಟ್ ಆಗ್ತಾ ಇದೆ. ಓಕೆ, ಹಾಗಾಗಿ ಇಟ್ ಈಸ್ ಎ ವ್ಯಾಲಿಡ್ ಫಂಕ್ಷನ್ ಇಂಟರ್ಫೇಸ್. ಇಲ್ಲೇನಾದರೂ ನಾವೇನಾದರೂ ಇನ್ನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಬರೆದ್ವಿ ಅಂತಂದರೆ ಆವಾಗ ಇಟ್ ವಿಲ್ ನಾಟ್ ಬಿಕಮ್ ಎನ್ ಫಂಕ್ಷನಲ್ ಇಂಟರ್ಫೇಸ್. ಆವಾಗ ಇಲ್ಲಿ ನಮಗೆ ಎರರ್ ಬರುತ್ತೆ. ನಾವು ಪ್ರೀವಿಯಸ್ ವೀಡಿಯೋದಲ್ಲ ಏನು ಡಿಸ್ಕಸ್ ಮಾಡಿದ್ವಲ್ಲ, ಆ ಎರರ್ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಯಾವುದೇ ತರಹದ ಅಬ್ಸ್ಟ್ರಾಕ್ಟ್ ಮೆಥಡ್ನ ಡಿಫೈನ್ ಮಾಡಿಲ್ಲ, ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಪರ್ಫೆಕ್ಟ್. ಅದ್ರ ಜೊತೆಗೆ ಒಂದು ಐಡೆಂಟಿಟಿ ಅಂತ ಸ್ಟ್ಯಾಟಿಕ್ ಮೆಥಡ್ ಇದೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಮಗೀಗ. ಹಾಗಾದರೆ ಅವೈಲೇಬಲ್ ಇರೋದು ಒಂದೇ ಒಂದು ಮೆಥಡ್ ಏನಪ್ಪ ಅಂದರೆ ಅಪ್ಲೈ ಮೆಥಡ್. ಬಟ್ ಇಲ್ಲಿ ನೋಡ್ಬೋದು ಯೂನರಿ ಆಪರೇಟರ್ ಟಿ ಅಷ್ಟನ್ನೇ ಆಕ್ಸೆಪ್ಟ್ ಮಾಡ್ತಾ ಇದೆ, ಇನ್ಪುಟ್ ಟೈಪು, ದ ಟೈಪ್ ಆಫ್ ದಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಫ್ ದ ಆಪರೇಟರ್. ಓಕೆನಾ? ಇನ್ಪುಟ್ಟು ಅದೇ, ಔಟ್ಪುಟ್ ಟೈಪು ಅದೇ. ನೀವು ಯಾವ್ದು ಇನ್ಪುಟ್ ಟೈಪ್ ತೊಗೊಂಡಿರ್ತೀರಾ, ಔಟ್ಪುಟ್ ಟೈಪು ಅದೇ ಇರುತ್ತೆ. ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ಓಕೆನಾ? ಇದನ್ನು ನಾವು ಎಕ್ಸಾಂಪಲ್ನ ಚೆಕ್ ಮಾಡೋಣ, ಎಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದು. ನಾನು ನಮ್ಮ ಡೆಮೋ ಕ್ಲಾಸಿಗೆ ಹೋಗ್ತೀನಿ. ಇಲ್ಲಿ ಸಪೋಸ್ ನಾನು ಹೇಳ್ದಂಗೆ ಸ್ಕ್ವೇರ್ ರೂಟ್ ಕಂಡುಹಿಡಬೇಕಾಗಿರುತ್ತೆ ಒಂದು ನಂಬರ್ದು. ನಾನೇನು ಮಾಡ್ತೀನಿ, ಯೂನರಿ ಆಪರೇಟರು ಟೈಪು ಇಂಟೀಜರ್ನೇ ಪಾಸ್ ಮಾಡೋಣ. ಇಲ್ಲಿ ಫೈಂಡ್ ಸ್ಕ್ವೇರ್ ರೂಟ್. ಓಕೆ, ಇಲ್ಲಿ ಅಪ್ಲೈ ಮೆಥಡ್ ಇದೆ. ಅಪ್ಲೈ ಮೆಥಡ್ ಇದೆ. ಆ ಅಪ್ಲೈ ಮೆಥಡ್ಗೆ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಬರೀಬೇಕು. ಇನ್ಪುಟ್ ಟೈಪ್ ನಾನು ಇಂಟೀಜರ್ ಪಾಸ್ ಮಾಡ್ತೀನಿ, ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ, n*n. ಓಕೆ, ಆ ನಂಬರ್ನ ಸ್ಕ್ವೇರ್ ರೂಟ್ ಡಬಲ್ ಮಾಡ್ತೀನಿ. ಓಕೆ, ಇಲ್ಲಿ ರಿಟರ್ನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿಂಗಲ್ ಲೈನ್ ಇರೋದ್ರಿಂದ ನಾವು ಅದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ರೈಟ್? ಈಗೇನು ಮಾಡೋಣ, ಫೈಂಡ್ ಸ್ಕ್ವೇರ್ ರೂಟ್. ಅದಕ್ಕೆ ನಾನು ಮುಂಚೆ system.out.println ಫೈಂಡ್ ಸ್ಕ್ವೇರ್ ರೂಟ್ ಡಾಟ್ ಅಪ್ಲೈ. ಓಕೆ, ಇದಕ್ಕೆ ಇಂಟೀಜರ್ ಪಾಸ್ ಮಾಡ್ತೀನಿ 10 ಅಂತೇಳಿ. ವಿ ಗೆಟ್ 100. ನಮಗೆ 100 ಔಟ್ಪುಟ್ ಬರುತ್ತೆ. ಸಿ, ಪ್ರಿಟಿ ಈಸಿ, ಹೌದಾ? ಸೊ ಈ ರೀತಿ ನಾವು ಫಂಕ್ಷನಲ್ ಇಂಟರ್ಫೇಸಸ್ಗಳನ್ನು ಡಿಫ್ರೆಂಟ್ ಯೂಸ್ ಕೇಸಸ್ಸಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ, ರೈಟ್? ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಾವು ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ, 3 ಫಂಕ್ಷನಲ್ ಇಂಟರ್ಫೇಸಸ್ನ ಡಿಸ್ಕಸ್ ಮಾಡಿದ್ವಿ: ಪ್ರೆಡಿಕೇಟ್, ಫಂಕ್ಷನ್, ಯೂನರಿ ಆಪರೇಟರ್. ಇದನ್ನು ನಾನು ಇನ್ನು ಪ್ರಿಸೈಸ್ ಆಗಿ ಹೇಳೋದಾದರೆ, ಪ್ರೆಡಿಕೇಟ್ ಅನ್ನೋದು ಇನ್ಪುಟ್ ಟೈಪು ಟಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಎನಿ ಟೈಪ್.
ಇಟ್ ಈಸ್ ಗೋಯಿಂಗ್ ಟು ಅಕ್ಸೆಪ್ಟ್ ದ ಎನಿ ಟೈಪ್ ಆಫ್ ಆಬ್ಜೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಔಟ್ಪುಟ್ಟು ಬೂಲಿಯನ್ನ ರಿಟರ್ನ್ ಮಾಡುತ್ತೆ. ಓಕೆ, ವ್ಯಾಲಿಡೇಷನ್ಸಿಗೆ, ಫಿಲ್ಟ್ರಿಂಗಿಗೆ, ಆ ಪರ್ಪಸ್ಗೆ ಪ್ರೆಡಿಕೇಟ್ನ ಯೂಸ್ ಮಾಡ್ತೀವಿ. ಫಂಕ್ಷನ್ ಇಂಟರ್ಫೇಸ್ ಅದು 2 ಥಿಂಗ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಒನ್ ಟೈಪ್ ಇನ್ಪುಟ್ ಪ್ಯಾರಾಮೀಟರು, ಅನದರ್ ಒನ್ ಆರ್ ಅನ್ನೋದು ಔಟ್ಪುಟ್ ಪ್ಯಾರಾಮೀಟರ್, ಔಟ್ಪುಟ್ ಟೈಪ್ ಪ್ಯಾರಾಮೀಟರು. ಓಕೆ, ಒಂದು ಇನ್ಪುಟ್ ಟೈಪು ಯಾವುದಾದ್ರೂ ಆಬ್ಜೆಕ್ಟ್ ಇರ್ಬೋದು, ಔಟ್ಪುಟ್ಟು ಯಾವುದಾದ್ರೂ ಆಬ್ಜೆಕ್ಟ್ ಇರ್ಬೋದು. ಇಲ್ಲಿ ಅಪ್ಲೈ ಅನ್ನೋ ಒಂದು ಮೆಥಡ್ನ, ಅಬ್ಸ್ಟ್ರಾಕ್ಟ್ ಮೆಥಡ್ನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಕನ್ವರ್ಷನ್ಗೆ, ಟ್ರಾನ್ಸ್ಫಾರ್ಮೇಷನ್ ಪರ್ಪಸ್ಸಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ವಿ ವಿಲ್ ಯೂಸ್ ದಿ ಫಂಕ್ಷನ್ ಇಂಟರ್ಫೇಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯೂನರಿ ಆಪರೇಟರ್ನ ಡಿಸ್ಕಸ್ ಮಾಡಿದ್ವಿ. ಯೂನರಿ ಆಪರೇಟರು ಇಟ್ ಈಸ್ ಇನ್ಹೆರಿಟ್ ದಿ ಫಂಕ್ಷನ್ ಇಂಟರ್ಫೇಸ್. ಇಟ್ಸ್ ಅ ಸ್ಪೆಷಲ್ ವರ್ಷನ್ ಆಫ್ ಫಂಕ್ಷನ್ ಇಂಟರ್ಫೇಸು. ಇಟ್ ಇನ್ಹೆರಿಟ್ಸ್ ದಿ ಫಂಕ್ಷನ್ ಇಂಟರ್ಫೇಸ್. ಫಂಕ್ಷನ್ ಇಂಟರ್ಫೇಸಲ್ಲಿರುವಂಥ ಸೇಮ್ ಅಪ್ಲೈ ಮೆಥಡ್ನೇ ಇದು ಕೂಡ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಯೂನರಿ ಆಪರೇಟರು ದ ಟೈಪು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಟೈಪು ಸೇಮ್ ಇರುತ್ತೆ, ಪ್ರೊಡ್ಯೂಸ್ ಮಾಡೋ ಔಟ್ಪುಟ್ ಟೈಪು ಸೇಮ್ ಇರುತ್ತೆ. ಓಕೆ, ಇಟ್ ಜಸ್ಟ್ ಅಕ್ಸೆಪ್ಟ್ಸ್ ಒನ್ ಟೈಪ್, ದ ಸೇಮ್ ಟೈಪ್. ಇನ್ಪುಟ್ ಟೈಪು ಸೇಮ್ ಇರುತ್ತೆ, ಔಟ್ಪುಟ್ ಟೈಪು ಸೇಮ್ ಇರುತ್ತೆ. ಏನಕ್ಕೆ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಪ್ಪ ಯೂಸ್ ಕೇಸ್ ಅಂತಂದರೆ ಮಾಡಿಫೈ ಮಾಡಲಿಕ್ಕೆ ಡೇಟಾನ, ಅಂದರೆ ಒಂದು ಎಂಪ್ಲಾಯಿ ಆಬ್ಜೆಕ್ಟ್ ಒಳಗಡೆಗೆ ಏನೋ ಒಂದು ಡೇಟಾನ ಮಾಡಿಫೈ ಮಾಡಿಬಿಟ್ಟು ಸೇಮ್ ಆಬ್ಜೆಕ್ಟ್ನ ರಿಟರ್ನ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಯೂಸ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೇಮ್ ಟೈಪ್ ಇರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀವಿ. ಇನ್ನೂ ಒಂದು 2-3 ಫಂಕ್ಷನಲ್ ಇಂಟರ್ಫೇಸಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸಪ್ಲೈಯರ್, ಕನ್ಸ್ಯೂಮರ್, ವೆರಿ ಇಂಪಾರ್ಟೆಂಟ್ ಅದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ವಿ ವಿಲ್ ಮೂವ್ ಟು ದಿ ನೆಕ್ಸ್ಟ್ ನ್ಯೂ ಫೀಚರಿಗೆ ನಾವು ಕಂಟಿನ್ಯೂ ಮಾಡೋಣ. ವಿಡಿಯೋನ ಲೈಕ್ ಮಾಡಿರಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲಿಗೆ. ಕ್ವಿಜ್ನ ಮಾತ್ರ ಅಟೆಂಪ್ಟ್ ಮಾಡೋದನ್ನು ಮರಿಬೇಡ್ರಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.